श्रीगुरुभ्यो नमः। हरिः ओम्। शुद्धानन्दोरु संविद्युतिपदबहुलौदार्यवीर्यातिदेहम् चिन्ता संतापलेपोद्भवतिमुखराशेषदोषातिदूरम् सद्भिर्वैराग्यभक्तिस्तुतिमतिनियतध्यानयोगात् गम्यं वन्दे मुकुन्दामिदममलमलं ब्रह्मवेदान्तवेद्यम्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मूकोऽपि यत्प्रसादेन मुकुन्दशयनायते राजराजायते नित्यो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಅಖಿಲ ಭಾರತ ಮಹಾತ್ಮ ಮಹಾಮಂಡಲದ ಆಯೋಜನೆ ಅಡಿಯಲ್ಲಿ ಮುಂದೆ ನಡೆದಿರುವಂತಹ ತತ್ವಜ್ಞಾನ ಸಮ್ಮೇಳನದ ಅಂಗವಾಗಿ ಪ್ರತಿ ತಿಂಗಳು ಜ್ಞಾನಯಜ್ಞ ತುಮಕೂರಿನಲ್ಲಿ ನಡೀತಾ ಇದೆ. ಶ್ರೀಕೃಷ್ಣ ಮಂದಿರದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕುರಿತು ಜ್ಞಾನಯಜ್ಞ ಪ್ರಾರಂಭ ಆಗಿ ಕೆಲವು ತಿಂಗಳುಗಳಾಗಿದೆ. ಈ ಮಾಸದಲ್ಲಿ ತಾತ್ಪರ್ಯ ನಿರ್ಣಯದ 10, 11, 12ನೇ ಅಧ್ಯಾಯದ ಕುರಿತು ಪ್ರವಚನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಈ ಪ್ರವಚನ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಿ ವಿಘ್ನೇಶ್ವರರನ್ನು ಪ್ರಾರ್ಥನೆ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಆನಂದ ತೀರ್ಥ ಭಗವತ್ಪಾದರ ಮೇರುಕೃತಿ. ಹಿಂದಿನ ಪ್ರವಚನಗಳಲ್ಲಿ ತಾತ್ಪರ್ಯ ನಿರ್ಣಯದ ಕುರಿತು ಪ್ರವಚನ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ. 32 ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯಗಳನ್ನು ಹೇಳ್ತಾರೆ ಭಗವತ್ಪಾದರು, ಯಾವ ಶೈಲಿಯಲ್ಲಿ ಹೇಳ್ತಾರೆ ಅಂತ ನೋಡ್ತಾ ಬಂದ್ವಿ. 10, 11, 12ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ಈ 3 ದಿನಗಳಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. 10ನೇ ಅಧ್ಯಾಯವನ್ನು ವೇದವ್ಯಾಸ ಅವತಾರ ಅಧ್ಯಾಯ ಅಂತ ಕರೀತಾರೆ. ವೇದವ್ಯಾಸ ಅಂದರೆ ಕೆಲವರ ದೃಷ್ಟಿಯಲ್ಲಿ ಅವರೊಬ್ಬ ಋಷಿ, ಆದರೆ ಆನಂದ ತೀರ್ಥ ಭಗವತ್ಪಾದ ದೃಷ್ಟಿಯಲ್ಲಿ ಅವರು ನಾರಾಯಣನ ಅವತಾರ. ಅಪಾಂತರತಮ ಅಂತ ಒಬ್ಬ ಋಷಿ ವೇದವ್ಯಾಸ ಅಂತ ಹೆಸರು ಪಡ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಅಪಾಂತರತಮರು ವೇದಗಳನ್ನೆಲ್ಲ ವಿಭಾಗ ಮಾಡಿದ್ದಕ್ಕೆ ಅವರಿಗೆ ಆ ಹೆಸರು ಬಂತು ಅಂತ ಭಗವತ್ಪಾದರು ವಿಮರ್ಶೆ ಮಾಡಿದರು. ಒಬ್ಬ ಸಾಮಾನ್ಯ ಋಷಿಗೆ ಇಷ್ಟೆಲ್ಲ ಶಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಬಹುದು, ಅಸಾಧಾರಣ ಶಕ್ತಿ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡಬಹುದು ಯಾವಾಗ ಅವನೊಳಗೆ ಅರ್ಹತೆ ಬಹಳ ದೊಡ್ಡದಿರಬೇಕು. ಆಗ ಅವನ ಪ್ರಯತ್ನವೂ ಹೆಚ್ಚಾದಾಗ ಶಕ್ತಿ ಹೆಚ್ಚು, ಕಾರ್ಯವೂ ಹೆಚ್ಚಾಗಿ ಕಾಣುತ್ತದೆ. ಆದರೆ ವೇದವ್ಯಾಸರ ಚರಿತ್ರೆಗಳನ್ನು ನೋಡಿದ್ರೆ ಸಾಮಾನ್ಯ ಋಷಿ, ಸಾಮಾನ್ಯ ಅರ್ಹತೆಯವನು ಅಂತಂತೂ ಅನಿಸಲ್ಲ. ಅದಕ್ಕೆ ಅವರ ಚರಿತ್ರೆಯನ್ನ ನಿಷ್ಪಕ್ಷಪಾತವಾಗಿ ಪ್ರಮಾಣಗಳನ್ನು
ಅನುಸರಿಸಿ ನಾವು ವಿಮರ್ಶಿಸಿ ತಿಳಿಬೇಕು. ಒಂದು ಸುಯೋಗ ಏನು ಅಂದರೆ, ಮೊನ್ನೆ ಗುರುಪೂರ್ಣಿಮೆ ಅಂತ ನಡೆಯಿತು. ಗುರುಪೂರ್ಣಿಮೆ ಅಂದರೆ ಗುರು ಅಂದರೆ ಯಾರು, ಆ ಸ್ಥಾನ ಯಾರಿಗೆ ಕೊಟ್ಟದ್ದು? ನಿಜವಾಗ್ಲೂ ಜಗತ್ತಿಗೆ ವಾಂಗ್ಮಯ ಪ್ರಪಂಚವನ್ನು ಕೊಟ್ಟಂತಹ ವೇದವ್ಯಾಸರೇ ಗುರುಗಳು. ಅವರನ್ನು ಆರಾಧಿಸೋದು ನಿಜವಾಗ್ಲೂ ಗುರುಪೂರ್ಣಿಮೆ ಅಂತ ಹಿರಿಯರು ಹೇಳುವಂತಹ ಪದ್ಧತಿ. ಆ ಪರಂಪರೆಗೆ ಒಬ್ಬೊಬ್ಬ ಗುರುಗಳಿದ್ದಾರೆ. ಆ ಎಲ್ಲ ಪರಂಪರೆಯ ಗುರುಗಳಿಗೆ ಒಬ್ಬ ಗುರುಗಳು ಬೇಕಲ್ಲ. ಆ ಗುರುಗಳು ವೇದವ್ಯಾಸರು ಅಂತ ಸಾಗಿಸ್ತೇವೆ. ಹಾಗಾಗಿ ಹತ್ತಿರದಲ್ಲಿ ಗುರುಪೂರ್ಣಿಮೆ ಕಳೆದಿದೆ. ಜಗದ್ಗುರುಗಳಾದ ವೇದವ್ಯಾಸರ ಬಗ್ಗೆ ತಿಳಿಯೋ ಒಂದು ಅವಕಾಶವೂ ಸಿಕ್ಕಿದೆ ನಮಗೆಲ್ಲ. ಇದೊಂದು ಸುಯೋಗವೇ ಸರಿ. ವೇದವ್ಯಾಸರು ಅವತಾರ ಮಾಡಿದ್ದು ಯಾವಾಗ? ಇವಾಗೆಲ್ಲ ಸಾಮಾನ್ಯ ನಮಗೆ ಪಠ್ಯ ಪುಸ್ತಕಗಳನ್ನು ನೋಡುವಾಗಲೇ ಒಂದು ಕೃತಿಯ ಪರಿಚಯಿಸ್ಲಿಕ್ಕೆ ಹೊರಟ್ರೆ ಕೃತಿಕಾರನ ಪರಿಚಯ ಮೊದಲು ಮಾಡಬೇಕು. ಆಮೇಲೆ ಆ ಕೃತಿಗೆ ಎಷ್ಟು ವಿಶ್ವಾಸಾರ್ಹತೆ ಇದೆ ಅನ್ನೋದು ಗೊತ್ತಾಗ್ತದೆ. ಕೃತಿಕಾರ ಸರಿ ಇಲ್ಲ ಅಂತ ಅನಿಸಿದ್ರೆ ಕೃತಿಯ ಬಗ್ಗೆ ಯಾರು ವಿಶ್ವಾಸ ಮಾಡಲ್ಲ, ಅದರಲ್ಲಿ ಅಧ್ಯಯನ ತೊಡಗಲ್ಲ, ಅದನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಲ್ಲ. ಹಾಗಾಗಿ ವೇದವ್ಯಾಸರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಆದರೆ ಅವರು ರಚಿಸಿಕೊಂಡಂತಹ ಬ್ರಹ್ಮಸೂತ್ರಗಳು ಹಾಗೂ ಮಹಾಭಾರತ ಇತಿಹಾಸ, ವೇದಗಳ ವಿಭಾಗ, ಅದರ ಮೇಲೂ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕಾರಣದಿಂದ ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆಯುವಾಗ ಮಹಾಭಾರತದ ಒಳ ಪ್ರವೇಶ ಆಮೇಲೆ ಮಾಡೋಣ, ಮಹಾಭಾರತ ಬರೆದವರು ಯಾರು ಅಂತ ಮೊದಲು ತಿಳ್ಕೊಳ್ಳೋಣ ಅಂತ 10ನೇ ಅಧ್ಯಾಯದಲ್ಲಿ ವೇದವ್ಯಾಸ ಅವತಾರದ ಬಗ್ಗೆ ಪರಿಪೂರ್ಣವಾಗಿ ಯಾವ ರೀತಿಯಿಂದ ಅವರು ನಿರ್ಣಯಿಸಿಕೊಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ. ಮತ್ತೆ ವ್ಯಾಸರ ಬಗ್ಗೆ ಸಂಶಯ ಉಳಿದಿರಬಾರದು ಹೃದಯದಲ್ಲಿ, ಅಷ್ಟು ಚೆನ್ನಾಗಿ ನಿರ್ಣಯ ಮಾಡಿ ಕೊಟ್ಬಿಡ್ತಾರೆ. ಇದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮಾಡಬೇಕಾದ ಕಾರ್ಯ. ವ್ಯಾಸಾವತಾರ ಯಾವಾಗ ಆಯಿತು ಅನ್ನೋದು ಒಂದು ಪ್ರಶ್ನೆ. ಅವತಾರದ ಅನಿವಾರ್ಯತೆ ಏನಿತ್ತು? ಅವತಾರದ ಅನಿವಾರ್ಯತೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಹಳ ದೊಡ್ಡ ಕೆಲಸ ಮಾಡಿದ ಅಂದರೆ ಆ ಕೆಲಸ ಮಾಡಲಿಕ್ಕೆ ಅನಿವಾರ್ಯತೆ ಏನಿತ್ತು ಅಂತ ಪ್ರಶ್ನೆ ಬರ್ತದಲ್ಲ. ಅಂದ್ರೆ ಆವಾಗ ಒಂದು ಸಮಸ್ಯೆ ಏನೋ ಇರಬೇಕು. ಹಾಗೊಂದು ಸಮಸ್ಯೆ ಏನೋ ಒದಗಿದೆ ಅನ್ನೋದಕ್ಕೇನೆ ನಾರಾಯಣ ವೇದವ್ಯಾಸನಾಗಿ ಅವತರಿಸಿದ್ದು ಇದೇ ಕಾರಣಕ್ಕೆ ಅಂತ ಹೇಳಿ ಬರ್ತದೆ. ಅದನ್ನ ಭಗವತ್ಪಾದರು ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಕಲಿಯ ಬಾಧೆ ಹೆಚ್ಚಾಗಿತ್ತು. ಮತ್ತೆ ಸಂಶಯ ಪ್ರಾರಂಭ ಆಯಿತು. ಯಾಕಂದ್ರೆ ಈ ಶಬ್ದಗಳೇ ಇವತ್ತಿನ ದೃಷ್ಟಿಯಲ್ಲಿ ಬೇಗ ನಮ್ಮ ಬುದ್ಧಿಗೆ ಹೋಗದೇ ಇರುವಂತಾಗಿಬಿಡ್ತಾರೆ. ನಾವೆಲ್ಲ ಮೊಬೈಲ್ ಕಾಲದಲ್ಲಿದ್ದೇವೆ, 3G 5G ಯುಗದಲ್ಲಿದ್ದೇವೆ, ಈಗಂತೂ ಜೆನ್ಸಿ ಕಾಲದಲ್ಲಿದ್ದೇವೆ. ಈಗಿನವರಿಗೆ ನಾವು ಪದೇ ಪದೇ ಕಲಿಯಬಾರ್ದೆ ಅಂದರೆ ಅವ್ರು ಏನು ಹೇಳ್ತಾರೋ ನಮಗಂತೂ ಗೊತ್ತಾಗಲ್ಲ ಅಂತ ಅಂದ್ಬಿಡ್ತಾರೆ. ಹಾಗಾಗಿ ಇದನ್ನ ಇತ್ತೀಚಿನ ಕೆಲವು ಶಬ್ದಗಳನ್ನು ಜೋಡಿಸ್ಕೊಂಡು ವಿವರಣೆ ಕೊಡೋದಾದ್ರೆ, ಜಗತ್ತಿಗೆ ಬಹಳ ಮುಖ್ಯವಾದದ್ದು ಜ್ಞಾನ. ನಾನು ಜ್ಞಾನ ಅನ್ನೋ ಶಬ್ದ ಈಗ ಆಡಿದ್ದು ಕೇವಲ ಒಂದರ ಬಗ್ಗೆ ಅಲ್ಲ, ಎಲ್ಲದರ ಬಗ್ಗೆಯೂ ಮನುಷ್ಯನಿಗೆ ಒಂದು ಸರಿಯಾದ ಜ್ಞಾನ ಇರಬೇಕು. ಅದು ಧರ್ಮದ ಬಗ್ಗೆನೂ ಇರಬಹುದು, ಅರ್ಥ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ಅಂತೂ ಸರಿಯೇ ಸರಿ. ಈ ಧರ್ಮಾರ್ಥ ಕಾಮ ಮೋಕ್ಷ ಅಂತೇಳಿ ಚತುರ್ವಿಧ ಪುರುಷಾರ್ಥಗಳಿವೆ. ಇದ್ರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಮನುಷ್ಯನಿಗೆ ಬೇಕೇ ಬೇಕು. ಅದು ಇಲ್ದಿದ್ರೆ ಸಮಾಜದಲ್ಲಿ ಯಾವಾಗಲೂ ದಂಗೆಗಳು. ಈ ಇಷ್ಟಾದರೂ ಸ್ವಲ್ಪ ನಾವು ನೀವು ಉಸಿರಾಡಿಸ್ತಿದ್ದೇವೆ ಅಂದರೆ ಈ ತಿಳುವಳಿಕೆ ಇದ್ದದ್ರಿಂದ ಸ್ವಲ್ಪ ನಾವೆಲ್ಲ ಶಾಂತರಾಗಿದ್ದೇವೆ ಅಂತ ಅರ್ಥ. ಯಾರ್ದೋ ಮನೆಗೆ ಹೋಗಿ ಕನ್ನ ಹಾಕಲ್ಲ. ಯಾರ್ದೋ ಮನೆಗೆ ಹೋಗಿ ಯಾರೋ ಕನ್ನ ಹಾಕ್ತಿದ್ದಾರೆ. ಈಗ ಮನೆಗಳಲ್ಲಿ ಕಳ್ಳತನ, ಮನೆಯ ಸದಸ್ಯರ ಮಧ್ಯದಲ್ಲಿ ಯಾವಾಗಲೂ ಕಲಹ ಇಲ್ಲ, ಪೂಣೆಗೆ ಯಾವಾಗಲೂ ಒಮ್ಮೆ ನಡೀತಾ ಇದೆ. ಯಾವಾಗಲೂ ಜಗಳ, ಯಾವಾಗಲೂ ಸ್ವಾರ್ಥ, ಯಾವಾಗಲೂ ಇನ್ನೊಬ್ರು ತಲೆ ಹೊಡೆಯೋದು, ಇನ್ನೊಬ್ರು ಸುಳ್ಳು ಹೇಳೋದು. ಇದು ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆ.
ಯಾಕೆ ಆಗ್ತಿಲ್ಲ? ಯಾರಾದ್ರೂ ಊಹಿಸ್ರೆ ನೋಡೋಣ. ಇದ್ರ ಬಗ್ಗೆ ಒಂದು ಡೀಪ್ ಸ್ಟಡಿ ಮಾಡಿದ್ವಿ. ಯಾಕೆ ಮನೆಗಳಲ್ಲಿ ಈ ಕೂಟ ಅವನ ತಲೆ, ಇವ್ನು ಹೊಡೆದು ಇವನ್ ತಲೆ, ಅವ್ನು ಹೊಡೆದು ಅವನಿಗೆ ಬೇಕಾದದ್ದು ಅವನು ಕಸ್ಕೊಂಡು, ಇವನಿಗೆ ಬೇಕಾದದ್ದು ಇವನು ಕಸ್ಕೊಂಡು ಯಾಕೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ. ಏನೋ ಒಂದು ನಿಯಂತ್ರಣ ಇರ್ಬೇಕಲ್ಲ ಇದ್ರ ಹಿಂದೆ. ಅಂದ್ರೆ ಇದು ನ್ಯಾಯ, ಇದು ಅನ್ಯಾಯ, ಇದು ಧರ್ಮ, ಇದು ಪುಣ್ಯ, ಇದು ಪಾಪ, ಇದೊಂದು ವ್ಯವಸ್ಥಿತವಾದಂತಹ ಅಘೋಷಿತವಾದ, ನಮಗೆ ಗೊತ್ತಿಲ್ಲದಂತೆ ನಮ್ಮೊಳಗೆ ಸೇರ್ಕೊಂಡಂತ ಒಂದು ನೈತಿಕ ವ್ಯವಸ್ಥೆ ನಮ್ಮೊಳಗಿದೆ. ಒಪ್ಪಬೇಕಾದದ್ದೇ. ಎಲ್ಲರೂ ಎಲ್ಲರ ಮನೆಗೆ ಹೋಗಿದ್ದಕ್ಕಿದ್ದ ಹಾಗೆ ಕೂತ್ಕೊಂಡೇ ನಿಮ್ದೆಲ್ಲ ನಮ್ಮ ಹೆಸರು ಬರೆದು ಕೊಡ್ರಿ ಯಾಕೆ ಅಂತ ಇಲ್ಲ. ಯಾರೋ ಒಬ್ಬೊಬ್ರು ಅಂತಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಪ್ರಪಂಚ ಇಷ್ಟು ಅದ್ಭುತವಾಗಿ ನಡೀತಾ ಇದೆ. ಆ ಪ್ರಪಂಚದಲ್ಲಿ ನಮ್ದೊಂದು ದೇಶ ಅಂತ ಇಟ್ಕೊಂಡ್ರೆ, ದೇಶವೂ ಕೂಡ ಎಲ್ಲಾ ಕಡೆ ಕಳ್ಳರು, ಕಾಕರು, ದರೋಡೆಕೋರರು ಇವರು ಇಲ್ಲದಂತೆ ಎಲ್ಲೋ ನಿಯಂತ್ರಣ ಇಟ್ಕೊಂಡಿದೆ. ಅಂದ್ರೆ ಇದ್ರ ಹಿಂದೆ ಯಾವುದು ಕೆಲಸ ಮಾಡ್ತಾ ಇದೆ ಅಂದ್ರೆ, ಈ ನ್ಯಾಯ, ಅನ್ಯಾಯ, ಧರ್ಮ, ನೀತಿ ಇದೆಲ್ಲ ತಿಳುವಳಿಕೆ ಅನುಸ್ಯೂತವಾಗಿ ಒಳಗಿದ್ದರಿಂದಲೇ ಈ ಕೂಡಲೇ ಎಲ್ಲರೂ ಯಾರನ್ನೂ ಪಡೆದು ಮಾಡದೆ ನೋಡ್ಕೊಳ್ತಿದ್ದಾರೆ. ಈ ಒಳಗಿರುವ ಸೆನ್ಸ್ ಇದೆ, ಇದರ ಮೂಲ ಯಾವುದು ಅಂತ ಹುಡುಕಿದ್ರು. ಈ ಸೆನ್ಸ್ ಯಾಕೆ ಬಂತು? ಇದಕ್ಕೊಂದು ಮೂಲ ಇರಬೇಕಲ್ಲ. ಅದು ಬೇರೆ ಇನ್ಯಾವುದು ಅಲ್ಲ, ವೇದ ಮಹಾಭಾರತಗಳೇ ಅದರ ಮೂಲ ಅಂತ ಹೇಳ್ತಾರೆ. ಪ್ರಪಂಚವನ್ನು ವೇದ ಹೇಗೆ ಆಳ್ತಾ ಇದೆ ಅಂತ ಈಗ ಅರ್ಥ ಆಗ್ತದೆ ನಮಗೆ. ಅಪೌರುಷೇಯವಾದ ವೇದ ಮಹಾಭಾರತಗಳು, ಒಂದು ವೇಳೆ ಮಹಾಭಾರತ ಅಪೌರುಷೇಯ ಅಲ್ಲ, ಬೇಡ, ಆದ್ರೆ ಅವುಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ ಜಗತ್ತಿನೊಳಗೆ ಅನ್ನಲಿಕ್ಕೆ ನಿಮ್ಗೊಂದು ಉದಾಹರಣೆ ಕೊಟ್ಟೆ. ಇದರ ಮೇಲೆ ದಾಳಿಯಾಗಿಬಿಟ್ರೆ ಜಗತ್ತಿನಲ್ಲಿ ಎಲ್ಲರ ಬುದ್ಧಿ ಕೆಡಿಸ್ಬಿಡ್ತು. ಬುದ್ಧಿ ಕೆಡ್ತು ಅಂದ್ರೆ ಪರಸ್ಪರ ಸಮಾಜದಲ್ಲಿ ಕಲಹ ಶುರು ಆಗ್ತದೆ. ಈ ತರ ಮಾಡೋರು ಯಾರು ಅಂದ್ರೆ ಅವರಿಗೆ ಇನ್ನೊಂದು ಹೆಸರೇ ಕಲಿ ಅಂತ ಹೆಸರು ಇರ್ತದೆ, ಬೇರೆ ಇಲ್ಲ. ಈ ಕಲಿ ಯಾವಾಗ ಬಂದು ಏನ್ ಮಾಡಿದ, ಅವನಿಂದ ಆದ ಅನಾಹುತಗಳೇನು ಅದನ್ನು ಪರಿಚಯ ಮಾಡಿಸ್ತಾ ಭಗವತ್ಪಾದ ಹೇಳ್ತಾರೆ. ಕಲಿ ಯಾವಾಗ ಹುಟ್ಟುಕೊಂಡ, ಹ್ಯಾಕ್ ಬಂದ ಅಂದ್ರೆ ಸಮುದ್ರ ಮಥನ ಮಾಡುವಾಗ ಬಹಳ ಪ್ರಸಿದ್ಧ ಕಥೆ. ಆ ಮಥನದ ಸಂದರ್ಭದಲ್ಲಿ ಹಾಲಾಹಲ ವಿಷ ಬಂತು. ಆ ಹಾಲಾಹಲ ವಿಷ ಎಲ್ಲರನ್ನ ನುಗ್ಗಿ ಹಾಕುವಂತಹದ್ದಾಗಿತ್ತು. ಅದನ್ನು ನಾನು ಕುಡಿತೇನೆ ಅಂತ ಶಿವ ಬಂದ, ಹಾಗೂ ವಾಯುದೇವರು ಬಂದರು ಅಂತ ಕಥೆ ಹೇಳಿ ಅವರಿಬ್ಬರು ಅದನ್ನು ಪಾನ ಮಾಡ್ತಾರೆ. ಸಮಾಜಕ್ಕೆ ಬರ್ತಿದ್ದಂಥ ದೊಡ್ಡ ಕಂಟಕವನ್ನು ಪರಿಹಾರ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿರಬೇಕಾದ ಸಂಗತಿಗಳಲ್ಲಿ ಆ ಹಾಲಾಹಲ ವಿಷದ ಪ್ರೇರಪಕ ಒಂದು ಶಕ್ತಿ ಇದೆ, ಅದು ಯಾರು ಅಂತ ಪ್ರಶ್ನೆ. ಸಾಮಾನ್ಯ ಅಲ್ಲ ಹಾಲಾಹಲ ವಿಷ ಅಂದರೆ, ಜಗತ್ತನ್ನೇ ನಾಶ ಹಂಚಿ ಕಲ್ತ್ಕೊಂಡು ಹೋಗುವ ವಿಚಿತ್ರ ವಿಪರೀತವಾದ ಶಕ್ತಿ ಅದಕ್ಕಿತ್ತು. ಹಾಗಾದ್ರೆ ಅಂಥ ಶಕ್ತಿ ಅದರೊಳಗೆ ಜಗತ್ತನ್ನು ನಾಶ ಮಾಡುವ ಶಕ್ತಿ ಇದ್ರೆ ಅದ್ರ ಹಿಂದೆ ಒಬ್ಬ ಚೇತನ ಕೆಲಸ ಮಾಡಬೇಕಷ್ಟೇ. ಅವನು ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಹೊರಟ್ರೆ ಅದಕ್ಕೆ ನಮಗೆ ಆಧಾರ ಸಿಕ್ತು, ಅವನೇ ಕಲಿ ಅಂತ ಸಿಗ್ತದೆ. ಅದು ಫಿಸಿಕಲಿ ಮನುಷ್ಯನನ್ನು ಕೊಲ್ತದೆ. ಕಲಿ ಫಿಸಿಕಲಿ ಕೊಲ್ಲಲ್ಲ, ಮೆಂಟಲಿ ಕೊಲ್ತಾನಂತೆ ಮನುಷ್ಯನ. ಹ್ಯಾಕ್ ಕೊಲ್ತಾನೆ ಅಂದ್ರೆ ಅವರವರಿಗೆ ಅವರವರ ಮನಸ್ಸಿನೊಳಗೆ ಬೇಡವಾದ ಕಸ ಕಡ್ಡಿಗಳನ್ನು ತೂಗಿಸ್ತಾನೆ. ಇವತ್ತು ಕೆಲವು ಗೇಮ್ಸ್ ಬಂದಿದ್ದಾರೆ, ಸಣ್ಣ ಮಕ್ಕಳು ಅದಕ್ಕೆ ಅಡಿಕ್ಟ್ ಆದರೆ ಅವರವರೇ ಸೂಸೈಡ್ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿದ್ದಾರೆ. ಅದು ಬ್ಲೂ ವೆಲ್ ಇತ್ಯಾದಿ ಹೆಸರುಗಳಿಂದ ಕರೀತಿದ್ದಾರೆ. ಆ ಗೇಮ್ಸ್ ಆಗಿ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸ್ತದೆ. ತನ್ನನ್ನೇ ತಾನು ಕೊಲೆ, ಮನೆಯೊಳಗಿರೋ ಸದಸ್ಯರನ್ನು ಕೊಲೆ ಮಾಡೋ ಹಾಗೆ ಅದು ಪ್ರೇರಣೆ ಮಾಡಿ ಪ್ರಚೋದನೆ ಮಾಡಿ. ನೋಡಿದ್ರೆ ವ್ಯಕ್ತಿ ಅಲ್ಲಿ ಇಲ್ಲ, ಅದರ ಅಪ್ಲಿಕೇಶನ್ ಹಾಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ಪೇಪರ್ನಲ್ಲಿ ನೀವೆಲ್ಲ ಓದ್ತಿರ್ಬೋದು, ಇದು ಹೇಗೆ ಸಾಧ್ಯ? ಅದೇ ಮನುಷ್ಯ ಯಾರೂ ಇಲ್ಲ, ತನ್ನನ್ನೇ ತಾನು ಕೊಲ್ಲೋ ಹಾಗೆ ಮಾಡ್ತೀವಿ. ಒಂದು ಅಪ್ಲಿಕೇಶನ್ಗೆ ಇಷ್ಟು ಶಕ್ತಿ. ಅದಕ್ಕೆ ನಮ್ಮ ಈ ತತ್ವಜ್ಞಾನದ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತಿನ ಕಾಲ ಬಹಳ ಸುಯೋಗ ಸೋಲನ ಕಾಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಬೇಗ ಉದಾಹರಣೆಗಳು ಸಿಗ್ಲಿಕ್ಕೆ ಪ್ರಾರಂಭ ಆದ. ಕಲಿ ಏನ್ ಮಾಡ್ತಾನೆ ಅನ್ನಲಿಕ್ಕೆ ಬೇರೆ ಉದಾಹರಣೆ ಬೇಡ. ಕಲಿ ಒಂದು ವ್ಯಕ್ತಿ ಅಲ್ಲ,
ಕಲಿ ಒಂದು ಶಕ್ತಿ. ಅದು ಸಾಮಾನ್ಯ ಶಕ್ತಿ ಅಲ್ಲ, ಅಸಾಧಾರಣ ಶಕ್ತಿ. ಆದರೆ ಒಳ್ಳೆಯ ಶಕ್ತಿ ಅಲ್ಲ, ಅದು ಕೆಟ್ಟ ಶಕ್ತಿ. ಆ ಕೆಟ್ಟ ಶಕ್ತಿ ಅಂದ್ರೆ ಏನು ಕೆಟ್ಟ ಶಕ್ತಿ? ಅವತ್ತಿನ ಕಾಲದಲ್ಲಿ ಚೀನ ಸಮುದ್ರದಿಂದ ಜನಿಸಿ ಬಂದಂಥ ಈ ಕಲಿ ತನ್ನ ಪ್ರಭಾವವನ್ನ ಎಲ್ಲರ ಬುದ್ಧಿಯಲ್ಲಿ ಹೇಗೆ ವಿಪರೀತ ತಿಳುವಳಿಕೆಗಳನ್ನು ಹುಟ್ಟಿಸ್ಬೇಕೋ ಆ ಜಾಲವನ್ನೇ ಹೆಣೆದು ಹುಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನ ಸಮಾಜ ಹ್ಯಾಕ್ ತಂದುಕೊಳ್ಬೇಕು ಹೇಳಿ, ವಿರೋಧಿಸ್ಲಿಕ್ಕೆ ಹ್ಯಾಕ್ ಸಾಧ್ಯ? ಕುತರ್ಕ. ಇವತ್ತು ಮನುಷ್ಯರಲ್ಲಿ ಎಷ್ಟು ಥರ ಕಾಣ್ತಾ ಇದೆ ಕುತರ್ಕಗಳು ನೋಡ್ತಿದ್ದೇವೆ. ಇವತ್ತೇ ಹೀಗಿರ್ಬೇಕಾದ್ರೆ ಇನ್ನು ಅವತ್ತು ಹೇಗಿರ್ಬೇಡ, ಸ್ವಯಂ ಕಲಿಯೇ ಬಂದಿದ್ದಂತೆ. ಹಾಗಾಗಿ ಆತ ಕುತರ್ಕಗಳನ್ನು ಮುಖ್ಯ ಆಗ್ತಾನೆ. ಸಹಜವಾಗಿ ಶ್ರದ್ಧೆ ಇದೆ ನಮ್ಮ ದೇವರ ಬಗ್ಗೆ, ಗುರುಗಳ ಬಗ್ಗೆ, ಪರಂಪರೆಯ ಬಗ್ಗೆ ಸಹಜವಾಗಿ ಶ್ರದ್ಧೆ ಇದೆ. ಆದರೆ ಕೆಲವು ಲಾಜಿಕಲಿ ಥಿಂಕ್ ಮಾಡಲಿಕ್ಕೆ ನಮಗೆ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಸಹಜವಾದ ಶ್ರದ್ಧೆಯನ್ನು ಅಡಗಾಡಿಸ್ತಾರೆ. ನಮಗೆ ಗೊತ್ತಿದ್ದಂತೆ ನಾವು ಶ್ರದ್ಧೆಯಿಂದ ದೂರ ಆಗಿರ್ತೀವಿ. ಇವತ್ತು ಆ ಸ್ಥಿತಿ ಬರ್ತಾ ಇದೆಯೋ ಇವತ್ತು ಸಹಜವಾಗಿ ದೇವರು, ದೇವಸ್ಥಾನ, ಧರ್ಮ ಇವುಗಳ ಬಗ್ಗೆ ನಾವು ಶ್ರದ್ಧೆ ಇಟ್ಟುಕೊಂಡೇ ಭೂಮಿಯಲ್ಲಿ ಬಂದವರು. ನಮ್ಮ ಸಮಾಜವು ನಮಗೆ ಹಾಗೆ ಕಲಿಸ್ಕೊಂಡೇ ಬಂದಿದೆ, ನಿಜ. ಅದಕ್ಕೆ ಸನಾತನ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ. ಆದರೆ ಸಹಜವಾಗಿ ನಮ್ಮ ಬುದ್ಧಿಯನ್ನು ಒಂದು ಹುಳ ಬಿಡ್ತಾರೆ. ಹೇಗೆ ಬಿಡ್ತಾರೆ? ದೇವಸ್ಥಾನ ಯಾರಿಗಾದ್ರೂ ಕೆಲಸ ಕೊಡ್ತಾರ, ಈ ದಿನಾನೇ ಹುಳ ಬಿಡಲಿಕ್ಕೆ ಶುರು ಮಾಡಿ. ಮಠ ಮಂದಿರಗಳಿಂದ ಯಾರಿಗಾದ್ರೂ ಹೊಟ್ಟೆ ತುಂಬುತ್ತದ, ಹಾಸ್ಪಿಟಲ್ ಕಟ್ಟಿದ್ರೆ ಹೊಟ್ಟೆ ತುಂಬುತ್ತದೆ. ಹೀಗೆ ನಿಧಾನಕ್ಕೆ ಮನುಷ್ಯನ ಮನಸ್ಥಿತಿಯ ಮೇಲೆ ಅವನು ಸಹಜವಾಗಿ ಮೊದಲಿಂದ ಮಾಡಿಕೊಂಡ ಆಸ್ತಿಯ ಮೇಲೆ ದಬ್ಬಾಳಿಕೆ ಪ್ರಾರಂಭ. ಈ ತರಹ ಬೌದ್ಧಿಕ ದಿವಾಳಿತನಕ್ಕೆ ಹೋಯಿತು ಸಮಾಜ ಅಂದಾಗ ಪರಸ್ಪರ ಘರ್ಷಣೆ ಪ್ರಾರಂಭ ಆಗಿ ಸಹಜ ಮನಸ್ಥಿತಿ ವಿಕೃತಗೊಂಡು ಕೂಡಲೇ ಎಲ್ಲರ ಮೇಲೆ ಅಶ್ರದ್ಧೆ ಪ್ರಾರಂಭ ಆಗಿ, ಎಲ್ಲರ ಮೇಲೆ ಅಶ್ರದ್ಧೆ. ಯಾವುದಾದ್ರೂ ಒಂದರ ಮೇಲೆ ಶ್ರದ್ಧೆ ಉಳಿಸ್ಕೊಂಡಿದ್ದಾನ? ಇಲ್ಲ, ಹಾಗೆ ಮಾಡ್ತಾ ಹೋಗ್ತಾರೆ. ಒಂದೊಳ್ಳೆ ಶ್ರದ್ಧೆ ಇಟ್ಕೊಂಡು ಬದುಕು ಕಟ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ, ಒಳ್ಳೆ ಧರ್ಮ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬರಿಗೆ ಸಹಾಯ ಮಾಡ್ಕೊಂಡಿದ್ದಾನೆ. ಅವನಿಗೆ ಹೋಗಿ ಇವ ಹೇಳ್ಕೊಡ್ತಾನೆ, ಇಷ್ಟು ದಿವಸ ಧರ್ಮ ಮಾಡಿ ಏನಾದರೂ ಸಿಗ್ತಾ ನೋಡಿ, ನಿಮ್ಮ ಮನೆಯಲ್ಲೇ ಆಯ್ತು ನೋಡು, ನಿಮ್ಮ ಮನೆಯಲ್ಲೇ ಆಯ್ತು ನೋಡೋಣ ಅಂತ. ಅವನು ಏನು ಧರ್ಮ ಮಾಡಿಲ್ಲ, ಇಷ್ಟು ಆರಾಮಿಲ್ಲ. ಈಗ ಅವನಿಗೆ ಎಕ್ಸಾಂಪಲ್ ಕೊಟ್ಟು ತರ್ಕ ಹಾಕಿ ಅವನ ಶ್ರದ್ಧೆಯನ್ನು ಅಡಗಾಡಿಸಿ ಎಷ್ಟೋ ವರ್ಷಗಳಿಂದ ಅವನು ವಯಸ್ಸು ಯೌವನದಲ್ಲಿದ್ದಾಗ ಪ್ರಾರಂಭ ಮಾಡಿಕೊಂಡು ಬಂದಿರ್ತಾನೆ. ಒಂದೆರಡು ಇನ್ಸಿಡೆನ್ಸ್ನಿಂದ ಅವನನ್ನು ಹೆದರಿ ಅವನು ಹೋಗ್ತಿರುವ ದಾರಿಯಿಂದ ಅವನನ್ನು ಬೇರ್ಪಡಿಸ್ತಾರೆ. ಇದಾಗ್ತಿದೆಯೋ ಇಲ್ಲ ಇವತ್ತು? ಇದನ್ನು ಮಾಡೋರು ಯಾರು? ಇದೆಲ್ಲ ಆ ಸಮಯದೊಳಗೆ ಪ್ರಾರಂಭ ಆಯಿತು. ಅದು ಬಹಳ ದೊಡ್ಡ ಮಟ್ಟಕ್ಕಾಯಿತು, ಸಣ್ಣ ಮಟ್ಟಕ್ಕಾಗಲಿಲ್ಲ. ಇದನ್ನು ನೋಡಿದಾಗ ದೇವತೆಗಳಿಗೆ ಈ ಮನುಷ್ಯ ಲೋಕದಲ್ಲಿ ಆಗ್ತಿರೋ ಇಂಥ ಒಂದು ಅನಾಹುತವನ್ನು ಗಮನಿಸಿ ಕರುಣೆ ಬಂತು. ದೇವತೆಗಳಿಗೆ ಆವಾಗಲೇ ಕರುಣೆ ಬಂತು. ಅಯ್ಯೋ, ಸನ್ಮಾರ್ಗದಲ್ಲಿ ಹೋಗ್ತಿದ್ದವರನ್ನೆಲ್ಲ ದುರ್ಮಾರ್ಗ ಕರ್ಕೊಂಡು ಹೋಗ್ತಿದ್ದಾನಲ್ಲ ಕಲಿ, ಇವರಿಗೆಲ್ಲ ಏನಾಗಿದೆ? ಹೇಗಾದ್ರೂ ಮಾಡಿ ಮತ್ತೆ ಸರಿ ದಾರಿ ತರಬೇಕು ಇವರನ್ನ. ಅದಕ್ಕೆ ಬರ್ತಿರುವಂತಹ ತೊಡಕುಗಳನ್ನು ಪರಿಹರಿಸಿಕೊಳ್ಳೋ ಶಕ್ತಿ ಅವರಿಗಿಲ್ಲ. ಈ ಕುಯುಕ್ತಿಗಳಿಗೆ ಉತ್ತರ ಕೊಡೋ ಶಕ್ತಿ ಅವರಿಗಿಲ್ಲ. ಇದಕ್ಕೆ ಬೇಕೇ ಬೇಕು ದೇವರ ಅನುಗ್ರಹ. ದೇವರೇ ಬಂದರೆ ಸರಿ ಆಗ್ತದೆ ಈಗ ಅಂತ ಹೇಳಿ ಕ್ಷೀರ ಸಮುದ್ರ ಶಾಲೆಯಾದ ಶ್ರೀಹರಿಯ ಬಳಿಗೆ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿ, ನೀನು ಅವತಾರ ಮಾಡಿ ಬಂದರೆ ಮಾತ್ರ ಈ ಸಮಸ್ಯೆಯಿಂದ ಸಜ್ಜನರು ದೂರ ಆಗಲಿಕ್ಕೆ, ಅದನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಇದು 10ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖವಾದ ಒಂದು ಸಂಗತಿ. ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ಇಬ್ಬರನ್ನ ನಿಮಿತ್ತ ಮಾಡಿಕೊಂಡು ಭೂಮಿಯಲ್ಲಿ ಅವತರಿಸಿದ. ಯಾವಾಗ? ದ್ವಾಪರದ ಯುಗದ ಪ್ರಮಾಣ ದೀರ್ಘವಾಗಿದೆ. ಅದರಲ್ಲಿ ಭಗವಂತ ಇನ್ನು ದ್ವಾಪರ ಮುಕ್ತಾಯದ ಹಂತಕ್ಕೆ ಬರ್ತಿದೆ ಅಂದಾಗ ನಾನು ಅವತಾರ ಮಾಡ್ತೇನೆ ಅಂತ ದೇವತೆಗಳಿಗೆ ಆಶ್ವಾಸನೆ ಕೊಡ್ತಾನೆ. ಸರಿಸುಮಾರು ಇನ್ನೊಂದು 1000 ವರ್ಷದಷ್ಟು ದ್ವಾಪರ ಯುಗ ಇದೆ ಅಂತ ಭಾವಿಸೋಣ. 1,500 ವರ್ಷ ಇರ್ಬೋದು ಬಹಳ. ಆದರೆ ಆಗ ಭಗವಂತ ಅವತರಿಸಿ ಬರ್ತಾನೆ.
ಒಂದೆರಡು ಸಾವಿರ ಇಟ್ಬೋದು. ಯಾಕಂದ್ರೆ ಈ ಯುಗ ಪ್ರಮಾಣಗಳೆಲ್ಲ ನಾವು ಅಷ್ಟು ಸುಲಭವಾಗಿ ಹೇಳಲಿಕ್ಕಿಲ್ಲ ಈಗ. ಆಗ ಭಗವಂತ ಅವತರಿಸಿದ ಅಂತ ವೇದವ್ಯಾಸನಾಗಿ ಒಂದು ಮಾಹಿತಿ ಕೊಡ್ತಾರೆ. ಸ್ವಲ್ಪ ಲೆಕ್ಕ ಹಾಕೊಳ್ಳೋದನ್ನು ಹೇಳ್ಕೊಡ್ಬೋದು. ಧೃತರಾಷ್ಟ್ರ ಇದ್ನಲ್ಲ, ಅವನು ಹುಟ್ಟಿದಾಗ ವೇದವ್ಯಾಸರಿಗೆ 600 ವರ್ಷ ವಯಸ್ಸಾಗಿತ್ತು ಅಂತ ಕಥೆ. ಹಿಂದೆ ಪ್ರವಚನದಲ್ಲಿ ಇದನ್ನು ತಿಳಿಸಿದ್ದೆ. ಧೃತರಾಷ್ಟ್ರ ನಂತರ ಪಾಂಡವರು ಕೌರವರು ಅಂತ ಆಗಿ ಯುದ್ಧ ಆಗಿ ರಾಜ್ಯಭಾರವೆಲ್ಲ ಮಾಡಿ ಕೃಷ್ಣನೂ ಇದ್ದು, ಕೃಷ್ಣ ಸುಮಾರು ಒಂದು 100ರಿಂದ ಸ್ವಲ್ಪ ಹೆಚ್ಚು ವರ್ಷ ಭೂಮಿಯಲ್ಲಿದ್ದು, ಆಮೇಲೆ ತಾನು ಪರಧಾಮ ಹೊರಟ ಮೇಲೆ ಕಲಿಯುಗ ಪ್ರಾರಂಭ ಅಂತ ಒಂದು ವ್ಯವಸ್ಥೆ. ಹಾಗಾದ್ರೆ ಸುಮಾರು ಒಂದು 1000 ವರ್ಷದಷ್ಟು ಕಾಲ ಇನ್ನೂ ದ್ವಾಪರ ಯುಗ ಇರುವಾಗ ವೇದವ್ಯಾಸರು ಭೂಮಿಯಲ್ಲಿ ಅವತರಿಸಿದರು ಅಂತ ಪತ್ತೆ ಹಚ್ಚಲಿಕ್ಕೆ ಬರ್ತದೆ. ಇದು ಪದ್ಧತಿ. ವೈವಸ್ವತ ಮನ್ವಂತರದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಅವತರಿಸುವಾಗ ಕೆಲವರು ಜೀಪ್ ಬರೆದಿಟ್ಟು ಅವರು ಎಲ್ಲೋ ಹುಟ್ಟಿದ್ರು, ಎಲ್ಲೋ ಬೆಳೆದ್ರು, ಆಮೇಲೆ ಅವರು ಋಷಿಗಳಾಗಿ ವೇದಗಳನ್ನು ವಿಭಾಗ ಮಾಡಿದ್ರು. ಹಾಗಾಗಿ ಅವರು ಹುಟ್ಟು ಮತ್ತು ಅವರ ಬೆಳವಣಿಗೆಯ ಬಗ್ಗೆ ಯಾರು ಚರ್ಚೆನೇ ಮಾಡಬಾರದು ಅಂತ ಕೆಲವರು ಬರೆದಿಟ್ಟು ವೇದವ್ಯಾಸರ ಬಗ್ಗೆ. ಆದರೆ ಭಗವತ್ಪಾದರು ಅದನ್ನು ನಿಶ್ಚಯಿಸಿಕೊಡ್ತಾರೆ. ಹಾಗನ್ನಬೇಡಿ, ಪ್ರಮಾಣಗಳ ವಿರೋಧ ಬರ್ತದೆ, ಅದನ್ನು ಹುಟ್ಟಿನ ವಿವರಣೆ ನಾನು ಕೊಡ್ತೇನೆ ಅಂತ ಅವರು ಪ್ರಮಾಣಗಳನ್ನು ಕೊಡ್ತಾರೆ. ಶಕ್ತಿ ಅಂತ ಒಬ್ಬ ಋಷಿಗಳು, ಶಕ್ತಿ ಋಷಿಗಳ ಮಗನೇ ಪರಾಶರ. ಶಕ್ತಿ ವಸಿಷ್ಠ ಋಷಿಗಳ ಮಗ. ವಸಿಷ್ಠ, ಶಕ್ತಿ, ಪರಾಶರ, ಈ 3 ತಲೆಮಾರನ್ನು ಚೆನ್ನಾಗಿ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತೀವಿ. ಇಲ್ಲಿ ಯಾರಾದರೂ ವಸಿಷ್ಠ ಋಷಿಗಳು ಬಂದಿದ್ರು, ಗೋಪುರದವರು ಬಂದಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಮ್ಮ ವಂಶದವರು ವೇದವ್ಯಾಸರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನನಗೆ ಈ ಬಾರಿ ಗೋತ್ರದ ಬಗ್ಗೆ ಒಂದು ವಿವರಣೆ ಕೊಡ್ರಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಬಂದಿದ್ದಾರೆ ಇವರು ಕೂಡ. ಸಾಧ್ಯವಾದ ಅದನ್ನು ಮುಂದುವರಿಸುವ ಪ್ರಯತ್ನ ಮಾಡಬಹುದು. ನಮ್ಮ ಗೋತ್ರದ ಮೂಲ ಪುರುಷರು ಅವರ ಮಾಹಿತಿ ಇರಲಿ ಅಂತ ಒಂದು ಒಳ್ಳೆಯ ಪ್ರಯತ್ನ. ಅದರಲ್ಲಿ ವಸಿಷ್ಠ, ಶಕ್ತಿ, ಪರಾಶರ. ಈ ವಸಿಷ್ಠ ಋಷಿಗಳ ಮಕ್ಕಳು ಶಕ್ತಿ, ಶಕ್ತಿಯ ಮಗ ಪರಾಶರ. ಹಾಗಾದರೆ ಇಲ್ಲಿ ಕುಲ ಇದೆ ಅಂತ ಆಯ್ತು ತಾನೆ. ಹಾಗಾದರೆ ಸಂಸ್ಕೃತ ಬರ್ತದೆ ಅಂತ ವೇದವ್ಯಾಸರ ಬಗ್ಗೆ ಅವ್ರ ಹುಟ್ಟು ಸರಿ ಇಲ್ಲ, ಅವರ ಅಪ್ಪ ಅಮ್ಮ ಸರಿ ಇಲ್ಲ ಅಂತ ನೀವು ಚಾರಿತ್ರ್ಯ ವಧೆ ಮಾಡಿದ್ರೆ ಸರಿ ಆಗ್ತದ? ಅದು ತಪ್ಪು. ಅದಕ್ಕೆ ಭಗವತ್ಪಾದರು ಈ ನಿರ್ಣಯ ಕೊಟ್ಟರು. ಪರಾಶರರು ತಪಸ್ವಿಗಳು, ಮೇಲಾಗಿ ಪುರಾಣಾಚಾರ್ಯರು. ಸಹಜ ಶಕ್ತಿಯಲ್ಲ, ಅವರು ಅಸಹಜ ಶಕ್ತಿ. ಅವರು ತಪಸ್ಸು ಮಾಡಿದ್ದಾರೆ, ದೇವರನ್ನ ಮಗನನ್ನಾಗಿ ಪಡೆಯೋಣ ಅಂತ ಅಪೇಕ್ಷೆ. 1000 ವರ್ಷ ತಪಸ್ಸಿಗೆ ವಿಷ್ಣು ಪ್ರಕಟನಾದ. ಏನು ಬೇಕಪ್ಪ ನಿನಗೆ, ನಿನಗೇನು ವರ ಕೊಡೋಣ? ಪರಾಶರ ಅಂತಾರೆ, ನೀನು ಮಗನಾಗಿ ಬಾ ಅಂತ ಅಪೇಕ್ಷೆ ಇದೆ. ಈ ಭಕ್ತರಿಗೆ ಇಂಥ ಅಪೇಕ್ಷೆಗಳನ್ನು ಪೂರೈಸಲಿಕ್ಕೆ ನಾನಿದ್ದೇನೆ ಅಂತ ಭಗವಂತ. ವರದೇಶ ವರಪ್ರದಂ ಅಂತ ಕೇಳಿದ್ದೇನೆ. ಅವರು ವರ ಕೊಡುವವನೇ, ವರ ಕೊಡುವವರಿಗೆ ವರ ಕೊಡುವವ. ವರದೇಶ ವರಪ್ರದಂ. ಆಯ್ತು, ಮಗನಾಗಿ ಬರ್ತೇನೆ, ನಾನು ಹೇಳುವವರನ್ನೇ ನೀನು ವಿವಾಹ ಮಾಡ್ಕೋ ಅಂತ ಹೇಳಿದ. ಭಗವಂತನನ್ನು ಕೇಳ್ತಾರೆ ಪರಾಶರ, ನೀನು ಯಾರನ್ನು ಹೇಳಿದ್ರು ಪರವಾಗಿಲ್ಲ, ನಾನು ಅವಳನ್ನೇ ವಿವಾಹ ಮಾಡ್ಕೊಳ್ತೇನೆ, ನಾನು ಅವಳಲ್ಲೇ ಅವತರಿಸಿ ಬರಬೇಕು ಅಂತ ಅಪೇಕ್ಷೆ ಪಡಬೇಕು, ಇಚ್ಛೆ ಪಟ್ಟಿದ್ದೇನೆ, ಸಂಕಲ್ಪ ಮಾಡಿದ್ದೇನೆ. ಆಯಿತು ಅಂತ ಭಗವಂತ ವಿವರಣೆ ಕೊಡ್ತಾನೆ ವಿಷ್ಣು. ನೋಡು ಪರಾಶರ, ಯಮುನಾ ನದಿಯ ತೀರದಲ್ಲಿ ದೋಣಿ ಓಡಿಸುವವರ ಮನೆಯಲ್ಲಿ ಒಬ್ಬಳು ಹುಟ್ಟಿದ್ದಾಳೆ. ಅವಳು ನೋಡಿ ಕಪ್ಪಿದ್ದಾಳಾದ್ರಿಂದ ಕಾಳಿ ಅಂತ ಕರೀತಾರೆ. ಅವಳನ್ನು ನೀನು ಬರೆಸು, ನಾನು ಅವಳನ್ನು ಅವತರಿಸ್ತೇನೆ ಅಂತ. ದೊಡ್ಡ ಋಷಿಗಳು ಎಂಥ ಮಡಿವಂತರು, ಅವರಿಗೆ ಹೋಗಿ ದೋಣಿ ಓಡಿಸೋರ ಮನೆಯಲ್ಲಿದ್ದಾಳೆ ಕಾಳಿ, ನೀನು ಅವಳನ್ನು ಬರೆಸ್ಬೇಕು, ನಾನು ಮಗನಾಗಿ ಬರ್ತೇನೆ ಅಂದರೆ ಧರ್ಮ ಸಂಕಟ ಅಲ್ವೇ? ಅವಳನ್ನು ವಿವಾಹ ನಾನು ಮಾಡಿಕೊಂಡ್ರೆ ಮುಂದೆ ಸಮಾಜ ಏನಂದಿಲ್ಲ, ಯೋಚಿಸಬೇಕಾದ ಅಂಶ. ಈ ಮೇಲ್ವರ್ಗ ಕೆಳವರ್ಗದ ಚರ್ಚೆ ಈಗ ಮಾತ್ರ ಇತ್ತು ಅಂತೇಳಿ ಭಾವಿಸೋದು ಬೇಡ. ಅದರದ್ದು ಲಾಭ ಪಡೆದ ರಾಜಕೀಯ ವ್ಯಕ್ತಿಗಳು ಈಗ ಮಾತ್ರ ಇದ್ದಾರೆ ಅಂತ ಹೇಳೋದು ಬೇಡ. ಮತ್ತೆ ಎಲ್ಲ ಕಾಲದಲ್ಲಿ ಇದ್ದಾರೆ, ಪ್ರತಿಶತ ಎಷ್ಟು ಅಂತ ನೋಡೋದು ಮುಖ್ಯ ಆಗಿದೆ ಅಷ್ಟೇ. ಆದರೆ ಇತಿಹಾಸಗಳು ಅದಕ್ಕೆ
ಆಸೆಯಿಂದಲೇ ಪ್ರೇರಣೆ ಕೊಡ್ತಾರೆ. ಅದಕ್ಕಾಗಿ ಎಷ್ಟೋ ಕಥೆಗಳಿದ್ದಾರೆ. ಹಾಗಾಗಿ ನಾವು ಅವುಗಳನ್ನ ಕಲ್ಲು ಹೊಡೆಯಲಿಕ್ಕೋಸ್ಕರ ಇಲ್ಲಿ ವಿವರಣೆ ಕೊಡೋದಲ್ಲ. ಅದಕ್ಕೆ ವಿಷ್ಣು ಮತ್ತೆ ವಿವರಣೆ ಮಾಡಿದ್ದಾರೆ. ಅವಳನ್ನ ನೀನು ಸಾಧಾರಣ ಹೆಣ್ಣುಮಗಳು ಅಂತ ಭಾವಿಸಬೇಡ ಅಂತ ಭಗವಂತ ಪರಾಶರಿ ಹೇಳ್ತಾ ಇದ್ದಾನೆ. ಅವಳು ಪಿತೃದೇವತೆಗಳ ಕನ್ಯೆ. ಅವಳು ಪಿತೃದೇವತೆಗಳ ಕನ್ಯೆ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾಳೆ. ಹುಟ್ಟಿದ ಯಾರ ಮನೆಯಲ್ಲಿ? ವಸು ಚಕ್ರವರ್ತಿಯ ಮಗಳು ಅಂತ ಪರಿಚಯ ಮಾಡಿಸಿದ್ದಾರೆ. ವಸು ಅಂತ ಒಬ್ಬ ಚಕ್ರವರ್ತಿ. ಆ ವಸು ಚಕ್ರವರ್ತಿಗೆ ಮಕ್ಕಳಾಗಿರ್ಲಿಲ್ಲ. ಬೇಟೆ ಆಡಲಿಕ್ಕೆ ಅಂತ ಬಂದಿದ್ದ ಕಾಡಿಗೆ. ಶ್ರಮ ಹೆಚ್ಚಾಯಿತು ಅಂತ ವಿಶ್ರಾಂತಿಗೆ ಒಂದು ಮರದ ಕೆಳಗಡೆ ಹೋದಂತ. ಶ್ರಮ ಆದಾಗ ಕಣ್ಣು ಮುಚ್ಚಿ ನಿದ್ರೆಗೆ ಹೋಗ್ಬೇಕು. ನಿದ್ರೆಗೆ ಜಾರ್ತಾ ಇದ್ದಾನೆ. ನಿದ್ರೆಗೆ ಜಾರದಾಗ ಅವನ ಹೆಂಡತಿಯ ನೆನಪಾಗಿದೆ. ನಿದ್ರೆಯಲ್ಲಿ ಕನಸಿನಲ್ಲಿ ಹೆಂಡತಿ ಬರಬಾರದು ಅಂತ ಏನಿಲ್ಲಲ್ಲ. ವಸು ಚಕ್ರವರ್ತಿಗೆ ಅವರ ಹೆಂಡತಿಗೂ ನೆನಪಾಗಿದ್ದಾಳೆ. ಅದೇ ಸಮಯಕ್ಕೆ ವೀರ್ಯ ಸ್ಖಲನ ಆಯಿತು. ಆ ವೀರ್ಯ ಸ್ಖಲನ ಆದಾಗ ಎಚ್ಚರ ಆಗಿದೆ. ವಸು ಎಚ್ಚರಿಕೆ ಕೊಟ್ಟು ಆಕಾಶದಲ್ಲಿ ಹಾರಾಡುತ್ತಿದ್ದ ಒಂದು ಹದ್ದನ್ನು ಕರೆದಂತೆ. ಅವನಿಗೆ ಹದ್ದಿನ ಭಾಷೆ ಗೊತ್ತಿತ್ತು. ಹಾಗಾಗಿ ಹದ್ದನ್ನು ಕರೆದು ಒಂದು ದೊನ್ನೆಯಲ್ಲಿ ತನ್ನದೇ ವೀರ್ಯವನ್ನಿಟ್ಟು ನನ್ನ ಹೆಂಡತಿ ಕೊಡು, ಇದು ದೈವ ಪ್ರೇರಣೆ ಅಂತ ಹೇಳಿದ. ಆ ಹದ್ದು ಆಕಾಶದಲ್ಲಿ ಅದನ್ನು ತಗೊಂಡು ಹೊರಟಾಗ ಇನ್ನೊಂದು ಹದ್ದು ಬಂದಿದೆ. ಪರಸ್ಪರ ಘರ್ಷಣೆಯಲ್ಲಿ ಕೈಯಲ್ಲಿದ್ದ ದೊನ್ನೆ ಅದು ಚೊಂಚಿನಲ್ಲೂ ಕೈಯಲ್ಲಿ ಹಿಡಿದಿತ್ತು. ಅದು ಕೆಳಗೆ ಜಾರಿ ಬಿದ್ದಿದೆ. ಅದು ಬಿದ್ದುದೇ ತಡ. ನೀರಿನಲ್ಲಿ ಬಿದ್ದ ಮೇಲೆ ಅದೇ ಸಮಯಕ್ಕೆ ಒಂದು ಹೆಣ್ಣು ಮೀನು ಅದನ್ನು ನುಂಗಿಬಿಟ್ಟಿದೆ. ನುಗ್ಗಿದ ಹೆಣ್ಣು ಮೀನು ಗರ್ಭಿಣಿಯಾಗಿದೆ. ಅಲ್ಲಿಗೆ ವಸು ಚಕ್ರವರ್ತಿ ಮರೆತು ಬಿಟ್ಟ. ತಾನು ಕೊಟ್ಟು ಕಳಿಸಿದ್ದು ಮರೆತು ಬಿಟ್ಟ. ಈಗ ಆದದ್ದು ಬಿಟ್ಬಿಟ್ಟ. ಮನೆಗೆ ಬಂದಿದ್ದ ಯಾವ್ದಾದ್ರು ಹದ್ದು ಅಂತ ಏನು ಬಂದಿಲ್ಲ ಅಂತ ಬಿಟ್ಟು ಎಲ್ಲಿ ಹೋಯ್ತೋ ಏನು ಅಂತ ಸುಮ್ಮನಾಯ್ತು. ಕೆಲವು ದಿನಗಳು ಕಳೆದು ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ವಸು ಚಕ್ರವರ್ತಿ ಆಸ್ಥಾನದಲ್ಲಿ ವ್ಯಸ್ತರು ಬಂದು ಒಂದು ಒಳ್ಳೆ ಉಡುಗೊರೆ ಕೊಡೋಣ ಅಂತ ಬಂದಿದ್ದಾರೆ. ಭೂಮಿಯಲ್ಲಿ ಇವತ್ತಿನ ಕಾಯ್ದೆ ಪ್ರಕಾರ, ಇವತ್ತೊಂದು ವ್ಯವಸ್ಥಿತವಾದ ನಿಯಮದ ಪ್ರಕಾರ ನಾವೇ ಒಂದು ಖರೀದಿ ಮಾಡಿದ್ವಿ ಸೈಟನ್ನ ಅಂತಂದ್ರೆ 3 ಅಡಿಯಷ್ಟು ಏನೇ ಸಿಕ್ಕರೂ ನಮ್ದಂತೆ. 3 ಅಡಿಗಿಂತ ಹೆಚ್ಚು ತೋಡಿದಾಗ ಅಲ್ಲೇನೇ ಸಿಕ್ಕರೂ ಅದು ಸರ್ಕಾರದ್ದು ಅಂತ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು. ಹಾಗೆ ಕಾಯ್ದೆ. ಹಾಗಾಗಿ 3 ಅಡಿ ತೋಡ್ಬೋದು, ಅಲ್ಲಿ ಏನೇ ಸಿಕ್ಕರೂ ನಾವೇ ಇಟ್ಕೊಳ್ಬೋದು. ಕೆಲವೊಮ್ಮೆ ನಿಧಿ ಸಿಕ್ಕರೆ ಏನ್ ಮಾಡ್ತೀವಿ? ಕೇಳದೆ ನಮ್ಮ ಮನೆಯಲ್ಲಿ ಬಚ್ಚಿಡ್ತೇವೆ, ತಪ್ಪಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚು ತೋಡಿದಾಗ ಏನಾದ್ರೂ ಅಲ್ಲಿ ವಸ್ತು ಸಿಕ್ಕರೆ ಅದನ್ನೆಲ್ಲ ಅಧಿಕಾರ ಮತ್ತು ಅದು ಸರ್ಕಾರಕ್ಕೆ ಸೇರುತ್ತೆ. ಅವತ್ತಿನ ಕಾಲದಲ್ಲಿ ಈ ಥರದ್ದೇ ಅನೇಕ ನಿಯಮಗಳನ್ನು ಹಾಕಿದ್ರು. ಹಾಗೆ ಅಮೌಲ್ಯ ವ್ಯವಸ್ಥೆ, ಅಮೌಲ್ಯ ವಸ್ತುಗಳು ಸಿಕ್ಕಾಗ ಅದನ್ನು ಸ್ವತ್ತು, ಅದರ ಅಧಿಕಾರ ಎಲ್ಲ ರಾಜನಿಗೆ. ವಸು ಚಕ್ರವರ್ತಿಯ ಬಳಿ ಬಂದರು. ಬೆಸ್ತರೆಲ್ಲ ಸೇರಿ ಬಂದಿದ್ದಾರೆ. ರಾಜನು, ನಿನ್ನ ಆಡಳಿತದಲ್ಲಿ ಹೀಗೊಂದು ಅಪೂರ್ವ ನಡೆದಿದೆ. ಏನದು? ನಾವು ಮೀನೆಲ್ಲ ಶೇಖರಿಸಿ ತಂದು ಹಾಕೊಂಡ್ವಿ. ಒಂದು ಮೀನು ಮಾತ್ರ ಬಹಳ ದಪ್ಪ ಇತ್ತು. ಏನಿದೆ ಅಂತ ನಾವು ಕುಯ್ದಾಗ ಒಳಗಡೆ ಒಂದು ಗಂಡು ಹೆಣ್ಣು ಸಿಕ್ಕಿದೆ. ಎಷ್ಟೇ ಆಗಲಿ ನೀನು ರಾಜ, ನಿನಗೆ ಸೇರಬೇಕು ಇಂಥ ಅಮೌಲ್ಯ ಏನೇ ನಡೆದ್ರು ಅಂತ ಎರಡೂ ಮಗುವನ್ನು ಅವನಿಗೆ ಒಪ್ಪಿಸ್ಬೇಕು. ಈ ಪ್ರಾಮಾಣಿಕತೆಗೆ ಏನು ಕೊಟ್ಟರು ಕಡಿಮೆ ಅಲ್ವೇ? ನೋಡಿ, ಪುರಾಣಗಳು ಹೇಳುವ ಕಥೆ, ಇತಿಹಾಸ ಕೊಡುವ ಕಥೆಗಳು ಮನುಷ್ಯನ ಮೇಲೆ ಏನು ಪರಿಣಾಮ ಬೀರಬೇಕು ಅಂತ ನೋಡಿದಾಗ ಜಗತ್ತಿನೊಳಗೆ ದೇವರಿಗೆ ಸಾವಿರಾರು ಲೀಟರ್ ಹಾಲು ಅಭಿಷೇಕ ಮಾಡ್ತೇವಲ್ಲ, ಒಳಗಡೆ ಬರೇ ಸುಳ್ಳು, ಮೋಸ, ವಂಚನೆ ಇಟ್ಕೊಂಡ್ರೆ ಲಾಭ ಏನು? ಏನೇ ಆಗಲಿ ರಾಜನ್, ನೀನು ನಿಜವಾಗ್ಲೂ ಆಡಳಿತ ನಡೆಸ್ತಿರೋನು, ನಮ್ಮ ಪ್ರಭು, ನಿನಗೆ ಸೇರಬೇಕಾದದ್ದು ಅಂತ ಪ್ರಾಮಾಣಿಕವಾಗಿ ಅವನಿಗೆ ತಂದು ಒಪ್ಪಿಸಿದ್ರು. ರಾಜ ಆಶ್ಚರ್ಯವೂ ಪಟ್ಟ, ಸಂತೋಷವೂ ಪಟ್ಟ. ನನಗೆ ಮಕ್ಕಳೇ ಇರಲಿಲ್ಲ, ಅನಾಯಾಸೇನ ಮಗು ಬಂದಿದೆ ಮನೆಗೆ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಗಂಡು ಮಗುವನ್ನು ತಾನಿಟ್ಕೊಂಡ. ಹೆಣ್ಣು ಮಗುವನ್ನ ಬಂದಂಥ ದಾಸರಾಜನಿಗೆ, ಬೆಸ್ತ ರಾಜನಿಗೆ, ನಿನ್ನ ಬ್ರಾಹ್ಮಣ
ಪ್ರಾಮಾಣಿಕತೆ ಇದೊಂದು ಗೌರವ ಅಂತ ಅವನಿಗೆ ಅದನ್ನ ಉಡುಗೊರೆಯಾಗಿ ಕೊಟ್ಬಿಡ್ತಾನೆ. ಗೌರವದಿಂದ ಕೊಟ್ಟಿದ್ದಾನೆ. ಅದೇನು ಸುಮ್ಮನೆ ಕೊಟ್ಟದ್ದಲ್ಲ. ಜಗತ್ತಿನೊಳಗೆ ಅಂಥವರಿಗೆ ಸನ್ಮಾನ ಮಾಡಬೇಕು, ಪ್ರಾಮಾಣಿಕತೆ ಬೆಲೆಯವರಿಗೆ. ಇವತ್ತು ಹಾಗಲ್ಲ, ಹೆಚ್ಚು ಸುಳ್ಳು ಹೇಳೋದವರಿಗೆ ಪ್ರಶಸ್ತಿ ಜಾಸ್ತಿ. ನಾನೇನು ಪ್ರತ್ಯೇಕ ವಿವರಣೆ ಕೊಡೋದು ಬೇಕಿಲ್ಲ. ಪ್ರಾಮಾಣಿಕತೆ ಬೆರೀತಾನಲ್ಲ ಅವನಿಗೆ ಸಮಾಜದಲ್ಲಿ ಮನ್ನಣೆ ಸಿಗೋದಿಲ್ಲ. ದುರಂತ ಇಂಥವ್ರ ಆಡಳಿತದಲ್ಲಿ ನಾವು ಇರಬೇಕಾಗಿದೆ. ವಸು ಚಕ್ರವರ್ತಿ ಆ ಪ್ರಾಮಾಣಿಕತೆ ಬೆಳೆದಕ್ಕೆ ಅವನಿಗೆ ಆ ಹೆಣ್ಣು ಮಗುವನ್ನು ಕೊಟ್ಟ. ಆತ ಬೆಳೆಸಿದ. ಅವಳೇ ನೋಡಲಿಕ್ಕೆ ತಪ್ಪ ಇದ್ದು, ಅವಳ ಅಕ್ಷೋದೇನು ಅಪ್ಸರೆ ಪಿತೃಕನ್ಯೆ ಅವಳ ಮನೆ ಬೆಳೆದಿದ್ದಾಳೆ. ಆದರೆ ಅವಳು ನಿಜವಾಗಲೂ ವಸು ಚಕ್ರವರ್ತಿಯ ಮಗಳು. ವಸುವಿನ ಮಗಳು ಬೆಳವಣಿಗೆ ದಾಸರಾಜನ ಮನೆ. ಇಷ್ಟು ಕಥೆಯನ್ನು ವಿಷ್ಣು ಪರಾಶರ ಋಷಿಗಳಿಗೆ ಹೇಳಿ ಹೇಳ್ತಾನೆ, ಅವಳಲ್ಲಿ ನಾನು ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ಇಚ್ಛೆ ಪಟ್ಟಿದ್ದೇನಪ್ಪ. ನೀನು ಅವಳ ಬೆಳೆಗೆ ಹೋಗೋ, ನಾನು ಅವತಾರ ಮಾಡ್ತೇನೆ ಅಂತ. ಇದಿಷ್ಟು ಬೇರೆ ಬೇರೆ ಪುರಾಣದಲ್ಲಿ ಬಂದದ್ದನ್ನ ಪ್ರಮಾಣೀಕರಿಸಿ ಭಗವತ್ಪಾದರು ವೇದವ್ಯಾಸ ಅವತಾರ ಪರಿಶುದ್ಧ ಅವತಾರ, ಅವನ ತಂದೆಯೂ ಅವನ ತಾಯಿಯೂ ಕೂಡ ನನ್ನ ಮಾತಂತೆ ನನ್ನನ್ನು ಪಡೆದಿದ್ದಾರೆ ಅಂತ ಭಗವತ್ಪಾದರು ನಿರ್ಣಯ ಕೊಡ್ತಿದ್ದಾರೆ. ಆಯಿತು ಒಂದು ಮಹಾನುಭಾವ ಪರಾಶರರು ವಿಷ್ಣುವಿನ ಮಾತಿನಂತೆ ಅವಳ ಲಕ್ಷಣಗಳನ್ನು ಕೇಳಿದ್ರು. ಹುಡುಕೊಂಡು ಬಂದರು. ಯಮುನಾ ನದಿಯ ತೀರ ದೋಣಿ ಓಡಿಸೋರನ್ನ ನೋಡ್ತಿದ್ದಾರೆ. ಅವರು ಹೋಗಿ ಬಂದು ದೋಣಿಯಲ್ಲಿ ಕುಳಿತುಕೊಂಡ್ರಂತೆ. ಅದೇ ದೋಣಿಯಲ್ಲೇ ಓಡಿಸ್ಲಿಕ್ಕೆ ಇವಳೇ ಬಂದಿದ್ದಂತೆ. ಕಾಳಿ ಅವಳು ಬಂದು ಅವಳಿಗೆ ಮತ್ಸ್ಯಗಂಧ ಅಂತ ಹೆಸರು. ಮತ್ಸ್ಯಗಂಧ ಅಂದ್ರೆ ಮೀನಿನಂತೆ ದೇಹದಲ್ಲಿ ಸುಗಂಧ ಬರ್ತಿದ್ದಕ್ಕೆ ಮತ್ಸ್ಯಗಂಧ ಅಂತ ಹೆಸರು ಬಂತಾರೆ. ಗಂಡು ಮಗುವಿಗೆ ಆತ ನಾಮಕರಣ ಮಾಡಿ ತನ್ನ ದೇಶದ ಚಕ್ರವರ್ತಿ ರಾಜನನ್ನಾಗಿ ಮಾಡ್ತಾನೆ. ಮತ್ಸ್ಯ ದೇಶದ ರಾಜ ಅಂತ ವಸುವಿನ ಮಗ ಮುಂದುವರೆದ. ಇವಳು ಮತ್ಸ್ಯಗಂಧಿ ಅಂತ ಪ್ರಸಿದ್ಧಳಾದ್ದು. ಅವರು ದೋಣಿ ಓಡಿಸುವಾಗ ಪರಾಶರ ಬಂದು ಕೊಡ್ತಿದ್ದಾರೆ. ಯಮುನೆಯಲ್ಲಿ ಬಹಳ ಪ್ರವಾಹ, ಬಹುದೂರ ಹೋದ್ಮೇಲೆ ಒಂದು ದೊಡ್ಡ ದ್ವೀಪ ಸಿಗ್ತಂತೆ. ದ್ವೀಪದಲ್ಲಿ ಅವಳ ಜೊತೆಯಲ್ಲಿ ವಿಹಾರ ಮಾಡ್ತಾ ಮಾತನಾಡ್ತಾರೆ. ನೀನು ನಾರಾಯಣನ ಪ್ರಾರ್ಥಿಸಿದ್ದಿ, ನನ್ನನ್ನು ನಾರಾಯಣ ಕೊಟ್ಕಳಿಸಿದ್ದಾನೆ, ನಮ್ಮಿಬ್ಬರನ್ನ ನಿಮಿತ್ತ ಮಾಡಿಕೊಂಡು ಭೂಮಿಗೆ ಅವತರಿಸಬೇಕು ಅಂತಿದ್ದಾನೆ ಅಂತ ಇಷ್ಟು ತಿಳುವಳಿಕೆ ಕೊಟ್ಟರಂತಾರೆ. ಅವಳು ಅದನ್ನೆಲ್ಲ ನೆನಪಿಸಿಕೊಂಡು ಪರಾಶರೊಟ್ಟಿಗೆ ವಿಹಾರ ಮಾಡಿದ್ರಿಂದ ಗರ್ಭಿಣಿಯಾದ್ದು ಸತ್ಯವತಿ. ಅವಳ ಗರ್ಭದಿಂದ ಭಗವಂತ ವಿಶುದ್ಧ ಚಿಜ್ಞಾನ, ಭಗವತ್ಪಾದ ಹೇಳುವ ವೇದವ್ಯಾಸ ಅವತಾರದ ಶ್ಲೋಕ, ಪರಿಶುದ್ಧನಾದ ಚಿನ್ಮಯನಾದ ಶ್ರೀಹರಿ ಅವರ ಗರ್ಭಾಂಬುದಿಯಲ್ಲಿ ಅವತಾರ ಮಾಡಿದ. ಅವನಿಗೆ ಗರ್ಭವಾಸದ ದುಃಖ ಇಲ್ಲ, ಶುಕ್ರ ಶೋಣಿತ ಮಲದ ಸಂಪರ್ಕ ಅವನಿಗೆ ಇಲ್ಲ, ತಂದೆ ಬೇಕು ಅಂತಿಲ್ಲ, ತಾಯಿ ಬೇಕು ಅಂತಿಲ್ಲ. ಆದರೆ ಈ ಇಬ್ಬರೂ ಭಕ್ತರು ಜನ್ಮಾಂತರದಲ್ಲಿ ತಪಸ್ ಮಾಡಿದ ಅವಳು, ಪರಾಶರರು ತಪಸ್ ಮಾಡಿದ ಇವರು ಅಪೇಕ್ಷೆ ಪಡ್ತಿದ್ದಾನೆ ಮಗನಾಗಿ ಬರಲಿ ಅಂತ. ದೇವರು ವರ ಕೊಟ್ಟದ್ದಕ್ಕೆ ಮಗನಾಗಿ ಬಂದ ಅಂತ ಕಥೆಯೇ ಹೊತ್ತು ಅವನಿಗೆ ಯಾರ ಅಪ್ಪನೂ ಬೇಕಿಲ್ಲ, ಯಾರ ಅಮ್ಮನೂ ಬೇಕಿಲ್ಲ ಅಂತ. ಈಗ ಹೇಳಿ, ಇಲ್ಲಿ ಭಕ್ತ ವಾತ್ಸಲ್ಯ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಕು, ಭಕ್ತ ಪರವಶನಾಗಿ ದೇವರು ಅವತರಿಸಿದ ಅಂತ ತಿಳ್ಕೊಳ್ಬೇಕು, ಅಥವಾ ತಂದೆ ಹಿಂದೆ ತಾಯಿ ಹಿಂದೆ ಎಲ್ಲೋ ಹುಟ್ಟಿದ, ಎಲ್ಲೋ ಬೆಳೆದ, ಆಮೇಲೆ ಅವನೇ ಪುರಾಣ ಬೇರೆ ಬರೆದು ಕೊಟ್ಟು ಬಿಟ್ಟ, ಹೀಗೆಲ್ಲ ಅವನ ಕಥೆ ಹೇಳ್ಬೇಕಾ? ವ್ಯತ್ಯಾಸ ಎಷ್ಟಿದೆ. ಹಾಗಾಗಿ ವ್ಯಾಸರ ಬಗ್ಗೆ, ವೇದವ್ಯಾಸರ ಬಗ್ಗೆ ನಾವು ವಿವರಣೆ ಕೊಡಬೇಕಾದ್ರೆ ಎಚ್ಚರ ಇರಲಿ ಅಂತ ಭಗವಂತ ಈಗ ಅವತಾರ ಮಾಡಿದ. ಅವತರಿಸಿದ ಶ್ರೀಹರಿ ಕೆಲವೇ ಕ್ಷಣಗಳಲ್ಲಿ ತನ್ನ ಬಾಲ್ಯಗಳನ್ನು ತೋರದೆ ಉಪನಯನದ ವಯಸ್ಸಿಗೆ ನಿಂತ. ಪರಾಶರರಿಂದ ಉಪನಯನ ಮಾಡಿಸಿಕೊಂಡ ಅಂತ ಭಗವತ್ಪಾದ ಹೇಳ್ತಾರೆ. ಉಪನಯನದ ನಂತರ ಶ್ರೀಹರಿ ಅಲ್ಲಿಂದ ಮೇರು ಪರ್ವತದ ಬಳಿ ಬಂದ. ದ್ವೈಪಾಯನ ಸೋತ ಜಗಾಮ ಮೇರು ಚತುರ್ಮುಖಾತಿರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ತಮೋನಿಭ್ಯಶ್ಚ ಯಥಾತಿ ಸೃಷ್ಟೌ. ದ್ವೈಪಾಯನಶ್ಚ ಮೇರು ಜಗಾಮ,
ಮೇರು ಪರ್ವತದ ಬಳಿ ಬಂದ್ಬಿಟ್ರು. ಇಲ್ಲಿ ತಿಳಿಬೇಕಾದ 4 ಅಂಶವನ್ನು ನಾವು ಅನುಸಂಧಾನ ಮಾಡಬೇಕು. ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ದ್ವೈಪಾಯನ, ದ್ವೀಪದಲ್ಲಿ ಅವತಾರ ಆಯಿತು. ಪರಾಶರರನ್ನು ನಿಮಿತ್ತ ಮಾಡಿಕೊಂಡದ್ದಕ್ಕೆ ಪಾರಾಶರ್ಯ, ಪಾರಾಶರ. ಸತ್ಯವತಿಯ ಗರ್ಭದಲ್ಲಿ ಅವತರಿಸಿದ ಅನ್ನೋ ಕಾರಣಕ್ಕೆ ಸಾತ್ಯವತೆಯ. ಈ 3 ಸ್ಪಷ್ಟವಾದ ಅಂಶ. ದ್ವೈಪಾಯನ, ಪಾರಾಶರ, ಸಾತ್ಯವತೆಯ ಇಲ್ಲಿ ಸ್ಪಷ್ಟವಾಯಿತು. ಉಪನಯನ ಮಾಡಿಸಿಕೊಂಡ ವಸಿಷ್ಠರ ಮೊಮ್ಮಗ, ವಸಿಷ್ಠರ ವಂಶದಲ್ಲಿ ಬಂದಿದ್ದಾನೆ ಮರಿ ಮೊಮ್ಮಗ, ಶಕ್ತಿಯ ಮೊಮ್ಮಗ, ಪರಾಶರರ ಮಗ ಅಂತ ಪ್ರಸಿದ್ಧನಾದ. ಕುಲ ಇದೆ, ಗೋತ್ರ ಇದೆ, ಒಳ್ಳೆಯ ಗೋತ್ರದಲ್ಲಿ ಬಂದವರು, ಭಗವಂತನಿಗೆ ಎಲ್ಲವೂ ಇದೆ. ಆದರೆ ಯಾವ ನಿಯಮಕ್ಕೆ ಒಳಪಡುವವನಲ್ಲ. ಎಲ್ಲವೂ ಇದೆ ಅರ್ಥ ಯಾವುದೇ ನಿಯಮಕ್ಕೆ ಒಳಪಡದೇ ಎಲ್ಲವನ್ನು ಪಡ್ಕೊಂಡಿರ್ತಾನೆ ಲೋಕ ಶಿಕ್ಷಣಕ್ಕಾಗಿ. ಹೇಗಿದ್ದ ಭಗವಂತ ಅಂತ ಭಗವತ್ಪಾದರು ತಮ್ಮ ಗುರುಗಳನ್ನು ವರ್ಣಿಸಿದ್ದಾರೆ. ಕಂಠ ಹೇಗಿತ್ತು, ಅವನ ಮುಖ ಹೇಗಿತ್ತು, ಅವನ ಭುಜಗಳು ಹೇಗಿತ್ತು, ನೋಡಲಿಕ್ಕೆ ಸುಂದರನಿಂದ, ಹೇಗಿರ್ತಾನೆ, ಹೇಗೆ ಧ್ಯಾನ ಮಾಡಬೇಕು ವೇದವ್ಯಾಸನ. ಪ್ರಬೋಧ ಮುದ್ರಾ ಅಭಯದೋದ್ವಯಾನ್ವಿತೋ ಯಜ್ಞೋಪವೀತಾಜಿನಮೇಖಲೋಲ್ಲಸಂ ದೃಶಾ ಮಹಾಜ್ಞಾನ ಭುಜಂಗರಷ್ಟಂ ಜೀವಯಾನೋ ಜಗದತ್ಯರೋಚನ. ಉಪನಯನ ಆಗ್ತಿರ್ಲಿಕ್ಕೆ ಬ್ರಹ್ಮಸೂತ್ರ ಬಂತು. ವೇದವ್ಯಾಸ ಯಾವಾಗಲೂ ಪ್ರಬೋಧ ಮುದ್ರೆಯಲ್ಲಿ ಇರ್ತಾನೆ, ಹಾಗೆ ಜ್ಞಾನ ಮಾಡಬೇಕು. ಭಗವತ್ಪಾದ ಹೇಳಿದಂತೆ ಪ್ರಬೋಧ ಮುದ್ರ ಅಂದ್ರೆ ಜ್ಞಾನ ಮುದ್ರ ಅಂತ ಅರ್ಥ. ಒಂದು ಜ್ಞಾನ ಮುದ್ರೆ, ಇನ್ನೊಂದು ಅಭಯ ಮುದ್ರೆ. ಪ್ರಬೋಧ ಮುದ್ರ ಅಭಯ, ಎಡಗೈಯಲ್ಲಿ ಅಭಯ ಮುದ್ರೆ, ಬಲಗೈಯಲ್ಲಿ ಜ್ಞಾನ ಮುದ್ರೆ ಇದೆ. ಯಜ್ಞೋಪವೀತ ಧರಿಸಿದ್ದಾನೆ, ಹಾಗೂ ಭಗವಂತ ಹುಟ್ಟಿದ್ದಾನೆ ವಸ್ತ್ರವನ್ನ, ಮೇಖಲ ಕೃಷ್ಣಾಜಿನ ಕೆಳಗಡೆಯಲ್ಲಿ ಧರಿಸಿರ್ತಾನೆ. ಯಾವಾಗಲೂ ಕೆಳಗಡೆ ಹಾಕೊಂಡು ಯೋಗ ಪಟ್ಟಿಕೆಯಲ್ಲಿ ಕುಳಿತುಕೊಳ್ತಿರ್ತದಂತೆ ಭಗವಂತ ಯಾವಾಗ. ಅಂಥವನು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಮೇರು ಪರ್ವತದ ಬಳಿ ಬಂದ. ದ್ವೀಪದಿಂದ ಮೇರು ಪರ್ವತದ ಬಳಿ ಬಂದು ವೇದಗಳನ್ನ ಅಲ್ಲಿ ಉದ್ಧಾರ ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರಮಾಣ ಇದೆ, ವಿಷ್ಣು ಪುರಾಣ ಮೊದಲಾದವುಗಳು. ಅಲ್ಲಿ ವೇದಗಳ ವಿಭಾಗ ಮಾಡಿದ, ದೇವತೆಗಳನ್ನು ಕರೆಸಿದ. ಆದಿ ಸೃಷ್ಟಿಯಲ್ಲಿ ವೇದಗಳು ಉಪದೇಶ ಮಾಡಿದ್ದೆ, ಈಗಲೂ ಮತ್ತು ಉಪದೇಶ ಮಾಡ್ತೇನೆ ಅಂತ ದೇವತೆಗಳಿಗೆ ವೇದೋಪದೇಶ ಮಾಡಿದ. ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟ. ಆವಾಗಲೇ ಬ್ರಹ್ಮಸೂತ್ರವನ್ನು ನಿರ್ಮಾಣ ಮಾಡಿದ. ಬ್ರಹ್ಮಸೂತ್ರ ಇದೆಲ್ಲ ಮೇರು ಪರ್ವತದಲ್ಲಿ ನಡೆದ ಕಥೆ. ಮಹಾಭಾರತವನ್ನು ನಿರ್ಮಾಣ ಮಾಡಿದ. ಈ ವಿಷಯವನ್ನು ಭಗವತ್ಪಾದ ಅಥೆಂಟಿಕ್ ಆಗಿ ಹೇಳ್ತಾರೆ. ಈ ಎರಡನೇ ಬ್ರಹ್ಮಸೂತ್ರ, ಮಹಾಭಾರತ, ವೇದಗಳ ವಿಭಾಗ ಎಲ್ಲವೂ ನಡೆದದ್ದು ಮೇರು ಪರ್ವತದಲ್ಲಿ. ಇಷ್ಟನ್ನ ಭಗವಂತ ಮಾಡಿಕೊಂಡ. ಇಷ್ಟೇ ಅಲ್ಲದೆ ದೇವತೆಗಳನ್ನೇ ದೇವರು ಯಾವಾಗಲೂ ತನ್ನ ಉಪದೇಶಕ್ಕೆ ಮೊದಲು ಕೂಡಿಸ್ಕೊಳ್ತಾನಂತೆ. ಸಾಮಾನ್ಯ ಜನರನ್ನ ದೇವರು ಯಾವಾಗಲೂ ಮೊದಲು ಕೂಡಿಸ್ಕೊಳ್ಳೋದಿಲ್ಲ. ಕೆಲವರು ಕೇಳ್ಬೋದು, ಓ ದೇವರು ಏರಿಳಿತ ಮಾಡ್ತಾನೆ. ಹಾಗಾದ್ರೆ ಏರಿಳಿತ ಅಂದ್ರೆ ಭಗವಂತ ಅವನು ಸಾಮಾನ್ಯರನ್ನು ಕೂಡಿಸ್ಕೊಂಡ್ರೆ ದೇವರ ಮಾತು ಅವರಿಗೆ ಬೇಗ ಅರ್ಥ ಆಗಲ್ಲ, ನಿದ್ರೆ ಬರಲಿಕ್ಕೆ ಶುರು ಆಗ್ತದೆ. ಕೆಲವರೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಇರ್ತಾರಲ್ಲ, ಅವರನ್ನು ನೀವು ಬಲವಂತ ಮಾಡಿ ನೀನು ಇವತ್ತು ಮೊದಲು ಕೊಡ್ಬೇಕು ಅಂದ್ರೆ ಸಮಸ್ಯೆ ಅವನಿಗೆ ಏನಲ್ಲ, ಅವನು ನಿದ್ರೆ ಮಾಡಿಬಿಡ್ತಾನೆ. ಪಾಠ ಹೇಳೋರಿಗೆ ಸಮಸ್ಯೆ ಜಾಸ್ತಿ. ಅದ್ರ ಬದಲು ಇವನೇ ತಲೆ ಕೆಟ್ಟು ನೀನು ಹಿಂದೆನೇ ಕೂಡು, ಇವರೇ ಮೊದಲು ಕೂಡಿ ಅಂತ ಅವನೇ ಹೇಳ್ತಾನೆ. ಹಾಗೆ ಭಗವಂತ ವೇದವ್ಯಾಸನಾಗಿ ಅವತರಿಸಿದ್ರಿಂದ ಎಲ್ರಿಗೂ ಪಾಠ ಮಾಡ್ತೇವೆ ಅಂತ ಅವ್ರ ಮಾತು ಅರ್ಥ ಆಗಲ್ಲ ಬೇಗ. ಅದಕ್ಕೆ ಯಾರು ಅದಕ್ಕೆ ಅಂತ ಅರ್ಹರಿರ್ತಾರೋ ಅವರನ್ನು ಮುಂದೆ ಕೂರಿಸ್ಕೊಳ್ತಾರೆ. ಬ್ರಹ್ಮದೇವರನ್ನ ಮುಂದೆ ಕೂರಿಸ್ಕೊಳ್ತಾನೆ, ರುದ್ರದೇವರನ್ನ, ವಾಯುದೇವರನ್ನ, ಇಂದ್ರದೇವರನ್ನ, ಚಂದ್ರ, ಸೂರ್ಯ ಅಂಥವರನ್ನೆಲ್ಲ ಭಗವಂತ ಪಾಠ ಮಾಡಲಿಕ್ಕೆ ಅಂತ ಕೂರಿಸ್ಕೊಳ್ತಾರೆ. ಆಗ ಸಮಸ್ಯೆ ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನೋ ವಿವರಣೆ ಕೊಡ್ತಾರೆ. ರುದ್ರದೇವರಿಗೆ ಪಾಠ ಮಾಡ್ತಾ ಇದ್ದಾನಂತೆ ಶ್ರೀಹರಿ ವೇದವ್ಯಾಸ. ಮಹಾನುಭಾವರು ಮಹಾರುದ್ರದೇವರಂದ್ರೆ ಸಾಮಾನ್ಯ ಅಲ್ಲ. ಈ ಕಲಿ ತನ್ನ ಪ್ರಭಾವವನ್ನ ಎಲ್ಲರಿಗೂ ಬೀರುವ ಹಾಗೆ ಶಿವನ ಮನಸ್ಸು
ಮನಸ್ಸಿನಲ್ಲಿ ಏರಿದ್ದಂತೆ. ಏನೆಲ್ಲ ಕೆಲಸ ಮಾಡ್ತಾನೆ ಈ ವೈರಸ್, ಯಾರು ಬೇಕಾದ್ರೂ ಅಟ್ಯಾಕ್ ಮಾಡ್ತದೆ ಅಂತ ಅಲ್ಲ, ಹಾಗೆ ರುದ್ರದೇವರನ್ನ ಪ್ರವೇಶ ಮಾಡಿಸ್ತಿದ್ದಂತೆ. ಭಗವಂತನ ಮಾತು ಯಾವಾಗ ಪ್ರಾರಂಭ ಆಯಿತೋ ಭಗವತ್ಪಾದರಂತಾರೆ ದೇವರ ಮಾತುಗಳೇ ಬಾಣ ಹಾಗಾಗಿದ್ದಂತೆ. ಯಾರಿಗೆ ಅಂದ್ರೆ ಶಿವನ ಮನಸ್ಸಿನಲ್ಲಿ ಸೇರಿಕೊಂಡಂತಹ ಕಲಿಗೆ ಬಾಣ ಹಾಗಾಗಿದ್ದಂತೆ. ಬಾಣ ಬಿಟ್ಟಾಗೆ ಶಿವನ ಮನಸ್ಸಿನಲ್ಲಿರುವಂತಹ ಕಲಿ ದೂರ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಥೋ ಗಿರೀಶಾದಿ ಮನೋನುಷಾಯಿ ಕಲಿರ್ಮಮಾರಾಶು ಸುವಾನ್ವೈಶ್ಯರೈ ನಿಕೃತ್ತ ಶೀರ್ಷೋ ಭಗವನ್ಮುಖೇ ವಿತೈ ಸುರಾಶ್ಚ ಸಜ್ಞಾನಮವಾಪು ಗಿರೀಶಾದಿ ಮನೋನುಷಾಯಿ ಕಲಿ. ಯೋಚಿಸಬೇಕಾದ ಸಂಗತಿ ಅದಕ್ಕೆ ಹೇಳ್ತಿದ್ದೇನೆ. ಭಗವಂತ ತನ್ನ ಮಾತಿನಿಂದ ಪಾಠ ಹೇಳಿರಲಿಲ್ಲ ಅಂದ್ರೆ ಅವತ್ತೇನಾದರೂ ದೇವತೆಗಳ ಮನಸ್ಸಿನಲ್ಲಿ ಹಾಗೆ ಮಲಗಿದ್ದಂತೆ. ಕಲಿ ಹೋಗಿ ಎಂಥ ಒಳ್ಳೆ ತಾಣಪ್ಪ ಇದು ಅಂತ ಅವ್ರ ಬುದ್ಧಿ ಕೆಡಿಸ್ತಿದ್ದ, ದೇವರಿಂದ ವಿಮುಖರನ್ನು ಮಾಡ್ತಿದ್ದ, ಅಶ್ರದ್ಧೆ ಮೂಡಿಸ್ತಿದ್ದ, ಹೀಗೆಲ್ಲ ಅವನಿಗೆ ಮಾಡ್ತಾ ಇದ್ದ. ಅವನಿಗೆ ಅದು ಆರಾಮಾಗಿತ್ತು. ದೇವರು ಬಂದ ಕೂಡಲೇ ವೇದವ್ಯಾಸನಾಗಿ ಮಾತಿನ ಬಾಣದಿಂದ ಒಳಗೆ ಸೇರಿಕೊಂಡ ಕಲಿಯನ್ನು ಓಡಿಸ್ತಾ ಬಂದ. ತಲೆ ಕತ್ತರಿಸಿಕೊಳ್ಳೋ ಹಾಗೆ ಮಾಡ್ತಿದ್ದ. ಆವಾಗ ಕಲಿಗೆ ಆವಾಸ ಸ್ಥಾನ ಸಿಗಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ದಿವಸ ಏನೋ ದೇವತೆಗಳದ್ದು ಚೆನ್ನಾಗಿತ್ತು, ಈಗೆಲ್ಲೂ ಹೋಗಿ ನಾನು ಅಂತ ಅವನಿಗೆ ತಲೆ ಕೆಟ್ಟಬಿಟ್ಟಂತೆ. ಆಗ ಆತ ಏನ್ ಮಾಡಿದ, ಮನುಷ್ಯರೊಳಗೆ ಬಹಳ ಆರಾಮ ಇರ್ತದೆ ಅಂತ ಮನುಷ್ಯರೊಳಗೆ ಬಂದ. ಅಥೋ ಮನುಷ್ಯೇಷು ತಥಾ ಅಸುರೇಷು ರೂಪಾಂತರೈಃ ಕಲಿರೇವಾ ಆವಿಷ್ಟಃ. ಯೋಚಿಸ್ಬೇಕು. ಪೇಪರ್ನಲ್ಲಿ ಓದ್ತಿರ್ತೇವೆ, ಯಾವುದೋ ಒಂದು ರೋಗ ಬಂದಿತ್ತು ಮೊದಲು, ಅದೇ ರೋಗವೇ ಸ್ವಲ್ಪ ದಿವಸಕ್ಕೆ ಮತ್ತೊಂದು ರೂಪ ತಳೀತದೆ. ಅವಾಗ ಏನಂತ ಹಾಕ್ತಾರೆ, ರೂಪಾಂತರ. ರೂಪ ಅದರದ್ದೇ ತಡೆಯಿದು ರೂಪಾಂತರ ತಾಳಿದೆ. ಇಷ್ಟು ದಿವಸ ಬಂದಿತ್ತು, ಅದಕ್ಕೊಂದು ಏನೋ ಕಂಡು ಹಿಡಿದ್ರು, ಅದನ್ನ ಒಂದು ವ್ಯಾಕ್ಸಿನ್ ಕಂಡು ಹಿಡಿದ್ರು. ಅವಾಗ ಅದು ಹೋಯಿತು. ಈಗ ಮತ್ತೊಂದು ಬರ್ತಾ ಇದೆ ರೂಪಾಂತರ ಅಂತ ಹೇಳ್ತಾರಲ್ಲ. ದೇವತೆಗಳೆಲ್ಲ ಸೇರ್ಕೊಂಡ ಕಲಿ ವೇದವ್ಯಾಸನಿಂದ ಪಾಠ ಕೇಳಿದ ಪ್ರಭಾವದಿಂದ ಅಲ್ಲಿಂದ ಓಡಿ ಹೋದ್ರೆ ಎಲ್ಲಿ ಸೇರ್ಕೊಳ್ಳಿ ಅಂತ ಯೋಚಿಸ್ತಾ ಮನುಷ್ಯರಲ್ಲಿ ರೂಪಾಂತರ ತಾಳಿ ಬಂದ್ಬಿಟ್ಟು ಸಾಕಲ್ಲ ಈ ವಿವರಣೆ. ಮನುಷ್ಯರಲ್ಲಿ ಒಂದೊಂದು ರೂಪದಿಂದ ಸೇರಿದ, ಅಸುರರಲ್ಲಿ ಒಂದೊಂದು ರೂಪದಿಂದ ಸೇರಿದ. ತಥೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ನಿವಿನಾಶ್ಯೈತೇವ ಹರಿರ್ಯ ಚಿಂತಯತೆ. ಭಗವಂತ ವೇದವ್ಯಾಸ ಸರ್ವಜ್ಞ ಆದ್ದರಿಂದ ಯೋಚನೆ ಮಾಡ್ತಾನೆ. ದೇವತೆಗಳದ್ದೇನೋ ನಾನೇ ಪಾಠ ಕಲಿಸಿ ಕೂಡಿಸಿ ಪಾಠ ಮಾಡಿ ಅವರೊಳಗೆ ಇದ್ದು ಓಡಿಸಿದೆ. ಈ ಕಲಿ ಈಗ ಮನುಷ್ಯರಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟ, ಅಸುರರಲ್ಲಿ ಬೇರೆ ಸೇರ್ಕೊಂಡ, ಅವರೊಳಗೆ ಇದ್ದದ್ದನ್ನು ಹೇಗೆ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅಸುರರಲ್ಲಿ ಸೇರಿದರೆ ಏನು ಸಮಸ್ಯೆ ಇಲ್ಲ, ಅರ್ಥಾತ್ ಅವರಲ್ಲಿ ಸೇರಬೇಕಾಗತ್ತೆ, ಅದು ಸಮಸ್ಯೆ ಇಲ್ಲ. ಆದರೆ ಮನುಷ್ಯರಲ್ಲಿ ಎರಡು ಥರ ಇದ್ದಾರೆ. ಜ್ಞಾನಕ್ಕೆ ಅರ್ಹರಾದವರು ಬೇರೆ, ಜ್ಞಾನಕ್ಕೆ ಅರ್ಹರಾಗದೇ ಇರೋರು ಅಂತ ಬೇರೆ. ಜ್ಞಾನಕ್ಕೆ ಅರ್ಹರಾಗದೇ ಇದ್ದವರಲ್ಲಿ ಸೇರಿದ್ರೂ ಸಮಸ್ಯೆ ಇಲ್ಲ. ಈ ಜ್ಞಾನಕ್ಕೆ ಅರ್ಹರಾದವರಿದ್ದಾರಲ್ಲ ಅವರೊಳಗೂ ಸೇರ್ಕೊಳ್ತಿದ್ದಾರೆ, ಏನ್ ಮಾಡೋಣ ಅಂತ ಯೋಚನೆ ಮಾಡಿ. ವೇದವ್ಯಾಸ ಅವತಾರದ ಮಹತ್ತರವಾದ ಸಂಗತಿ, ಅದನ್ನು ಭಗವತ್ಪಾದರು ತೆರೆದಿಡ್ತಾರೆ. ಅವರೊಳಗೂ ಸೇರ್ಕೊಂಡಲ್ಲ. ತಥೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತಃ. ಸತ್ಸು ಮನುಷ್ಯೇಷು ಸಂಸ್ಥಿತಃ. ಜ್ಞಾನಕ್ಕೆ ಅರ್ಹರಾದ ಸಜ್ಜನರಲ್ಲಿ ಕಲಿ ಸೇರ್ಕೊಂಡ್ರೆ ಹ್ಯಾಂಗೆ ಓಡಿಸ್ಬೇಕು ಇತಿ ವಿಚಿಂತಯತ್, ಆಲೋಚನೆ ಮಾಡಿದ ಶ್ರೀಹರಿ. ಆಗ ತಥೋ ನೃಣಾಂ ಕಾಲಬಲಾತ್ ಸುಮಂದಂ ಆಯುರ್ಮತಿಂ ಕರ್ಮಚರೀಕ್ಷ ಕೃಷ್ಣಃ ವಿವ್ಯಾಸ ವೇದಾನ್ ಸವಿಪುಶ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. ಇದು ಸಂಗತಿ. ಮನುಷ್ಯರಲ್ಲಿ ಕಾಲಬಲಾತ್ ಸುಮಂದಂ ಆಯು. ನಮಗೆ ಆಯುಷ್ಯ ಎಷ್ಟಿದೆ ಹೇಳ್ರಿ ನೋಡೋಣ. ಎಷ್ಟು ಆಯುಷ್ಯ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. 100 ವರ್ಷ ಅವ್ರ ಆಶೀರ್ವಾದ ಮಾಡುವಾಗ ಹೇಳಿದ್ದಾರೆ ಮಂತ್ರ ಬೇರೆ. ಶತಮಾನಂ ಭವತಿ
ಆಯುಷ್ಯ. ನಮ್ಮ ಕೆಲಸ ಅದು ಅಲ್ಪ, ಬುದ್ಧಿ ಅದು ಅಲ್ಪ. ಇಂಥವರಿಗೂ ಕೂಡ ಜ್ಞಾನ ಬರಬೇಕು. ಈಗ ಏನ್ ಮಾಡೋಣ? ಈಗ ಮನೆಯಲ್ಲಿ ಎಲ್ಲರಿಗೂ ಕೂಡ ತಿಂಡಿ ತಿನಿಸು ಮಾಡಿಕೊಳ್ಳೋದು ಕಠಿಣ ಆಗಿದೆ. ಅದಕ್ಕೆ ಪಟ್ಟಣಗಳಲ್ಲಿ ಏನ್ ಮಾಡಿ ಪ್ರಾರಂಭ ಮಾಡಿದ್ರು, ನಾವೇ ಮಾಡ್ತೀವಿ, ನೀವು ಆರ್ಡರ್ ಮಾಡಿದ್ರೆ ಮನೆಗೆ ತಂದು ಕೊಡ್ತೇವೆ ಅಂತ. ಇದೆಲ್ಲ ಮುಂದುವರೆದದ್ದು ಅಂತಂದ್ರೆ ತಾನೇ ಈಗ ಹೇಳೋದು. ಪದ್ಧತಿ ಪರಿಚಿತರು ಬಹಳ ಬುದ್ಧಿವಂತರು ಎಲ್ಲರೂ. ನಾವು ಫಾಸ್ಟ್ ಕೊಡ್ಲಿಲ್ಲ, ನೀವು ಅಲ್ಲಿ ಬರಲೇಬೇಡಿ, ನಿಮ್ಗೆ ಏನ್ ಬೇಕು ಇಲ್ಲಿ ಆರ್ಡರ್ ಮಾಡಿ. ಇವರಿಗೆ ಇಷ್ಟು ಬುದ್ಧಿ ಇದೆ ಅಂದ್ರೆ ಆ ನಾರಾಯಣ ತಾನೇ ಮುಕ್ತಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದರದ್ದೇ ಅರ್ಹತೆ ಇರುವ ಸಜ್ಜನರನ್ನ ಮುಕ್ತಿ ಕಳಿಸ್ಲಿಕ್ಕೆ ಫಾಸ್ಟ್ ಫುಡ್ ವ್ಯವಸ್ಥೆ ಮಾಡ್ಲಿಕ್ಕೆ ಬರಲ್ವೇ? ಹಿ ಇಸ್ ನೋ ವೆರಿ ವೆಲ್. ಅವನಿಗೆಲ್ಲ ಗೊತ್ತಿದೆ, ನನ್ನವರನ್ನ ನನ್ನ ಲೋಕಕ್ಕೆ ಹ್ಯಾಕ್ ಕರ್ಕೊಂಡು ಹೋಗ್ಬೇಕು, ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ. ಅದಕ್ಕೆ ಆತರ ಏನ್ ಮಾಡಿದ, ಅನಂತ ವೇದರಾಶಿಗಳನ್ನ ನೋಡಿ ಇಷ್ಟೊಂದು ಎಲ್ಲರೂ ಅಧ್ಯಯನ ಮಾಡಿ ಜ್ಞಾನ ಪಡೆದು ನನ್ನ ಹತ್ರ ಬರಬೇಕು ಅಂತ ಆಗಲ್ಲ ಅಂತಾರೆ. ಈ ಸಿಲೆಬಸ್ ಸರಿ ಮಾಡೋಣ ಅಂತ ಶಿಕ್ಷಣ ಕ್ಷೇತ್ರದ ಎಲ್ಲ ಮಾಡಿಫೈ ಮಾಡಿದಂತ. ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಹಳ ತಡವಾಗಿ ತರ್ತಿದ್ದಾರೆ, ಅಂತೂ ಅವರಿಗೂ ಶ್ಲಾಘನೆ ಮಾಡೋಣ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆ ಅದು ಕೆಲವೊಮ್ಮೆ ಬುದ್ಧಿವಂತರಾಗಿಬಿಡ್ತಾರಲ್ಲ ಅಧಿಕಾರಿಗಳು, ಅದಕ್ಕೂ ಶ್ಲಾಘನೆ ಮಾಡಬೇಕಾಗುತ್ತೆ. ಅಂತೂ ಈಗಲಾದ್ರೂ ಬಂತಲ್ಲ ಯೋಗ, ಇದನ್ನು ಭಗವಂತ ಮೊದಲೇ ಮಾಡಿದಂತೆ. ಹ್ಯಾಕ್ ಮಾಡಿದ ಅದನ್ನು ಹೇಳ್ತಾರೆ. ವಿವ್ಯಾಸ ವೇದ ಸ ವಿಭುಶ್ಚತುರ್ಥ. ವೇದಗಳೆಲ್ಲ ಒಟ್ಟಾಗಿ ಇತ್ತಂತೆ, ಮೊದಲು ಒಂದೇ ವೇದ. ಎಜುಕೇಶನ್ ಸಿಸ್ಟಮ್ನಲ್ಲಿ ಸಮಸ್ಯೆ ಬರೋದು ಯಾವಾಗ ಅಂದ್ರೆ, ಬಹಳಷ್ಟು ವಿಷಯಗಳನ್ನು ನೀವು ಒಂದು ಸಬ್ಜೆಕ್ಟ್ ಆಗಿ ಕೊಟ್ಬಿಟ್ರೆ ತಲೆ ಬೇಗ ಹೋಗಲ್ಲ. ಅದನ್ನ ವಿಭಾಗ ಮಾಡಿ ಮಾಡಿ ಇಷ್ಟು ತಿಳ್ಕೊಳ್ಳೋದ್ರಿಂದ ಅಷ್ಟೆಲ್ಲ ತಿಳ್ಕೊಂಡಂಗೆ ಆಗ್ತದೆ ಅಂತ ಬಿಟ್ಟರೆ ಬಹಳ ಖುಷಿ ಪಡ್ತೇವ. ಇಷ್ಟು ಕೊಟ್ಬಿಡೋಣ ಸಾಕು, ಓದಿಸ್ಬಿಟ್ಟು. ಇವತ್ತಿನವರ ಮನಸ್ಥಿತಿ ಭಗವಂತ ಚೆನ್ನಾಗಿ ಬಲ್ಲ. ಅದಕ್ಕೆ ಏಕರೂಪವಾದ ಅನಂತ ವೇದಗಳನ್ನ ಭಗವಂತ ವಿಭಾಗ ಮಾಡ್ತೇನೆ ಅಂತ ಅದನ್ನ ಕೈಗೆ ಎತ್ಕೊಂಡ. ಋಗ್ ನಿಗದ ಅನ್ನೋ ಹೆಸರಿನಲ್ಲಿದ್ದ ವೇದಗಳನ್ನ ಸ್ವಲ್ಪ ಮತ್ತೆ ಮತ್ತೆ ತೆಗೆದು ಶೇಖರಿಸಿ ಅಷ್ಟು ಬೇಡ ಅಷ್ಟು ಬೇಡ ಅಷ್ಟು ಬೇಡ ಅಂತ ಅದನ್ನು ವಿಭಾಗ ಮಾಡಿ ಇಷ್ಟಿಷ್ಟು ಸಾಕು ಅಂತ ಋಗ್ ಅನ್ನೋ ಭಾಗದಲ್ಲಿ ಸ್ವಲ್ಪ ತಗೊಂಡ, ನಿಗದ ಅನ್ನೋ ಭಾಗದಲ್ಲಿ ಸ್ವಲ್ಪ ತಗೊಂಡ, ಸಾಮ ಅನ್ನೋ ಭಾಗದಲ್ಲಿ ಸ್ವಲ್ಪ ತಗೊಂಡ. ಉಳಿದದ್ದನ್ನೆಲ್ಲ ದೇವಲೋಕದಲ್ಲಿ ಸರಿಯಾಗಿ ನೋಡ್ಕೊಳ್ರಿ ಅಂತ ಅವ್ರಿಗೆ ಬಿಟ್ಟ. ಇದನ್ನೆಲ್ಲ ನೀವು ನೋಡ್ಕೊಳ್ರಿ, ಇಷ್ಟನ್ನು ಸದ್ಯಕ್ಕೆ ನಾವು ಈಗ ಮುಂದೆ ತರಿಸೋಣ ಅಂತ ವೇದ ವಿಭಾಗ ಮಾಡಿದ ಅಂತ ಹೇಳ್ತಾರೆ. ವೇದ ವಿಭಾಗಕ್ಕೆ ಹೆಸರುಗಳನ್ನು ನೋಡಬೇಕಾದ್ರೆ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಚಿಂತನೆ ಮಾಡಬೇಕು. ಸಂಕ್ಷಿಪ್ತ ತಿಳಿಸಿದೆ. ಭಾಗವತಂ ಪುರಾಣಂ. ಭಗವಂತ ಆಗಲೇ ಭಗವದ್ ಭಕ್ತಿಯನ್ನು ಚೆನ್ನಾಗಿ ಹುಟ್ಟಿಸುವ, ವಿಷ್ಣು ಭಕ್ತಿಯನ್ನು ಹುಟ್ಟಿಸುವಂತಹ ಪುರಾಣಗಳನ್ನು ಆಗಲೇ ರಚನೆ ಮಾಡಿಕೊಂಡ. ಈ ರೀತಿ ಭಗವಂತ ಮಾಡಿದ ಪ್ರಭಾವದಿಂದಲೇ ಇವತ್ತಿನ ತನಕನು ಅದೇ ಅವರ ಶಿಷ್ಯ ಪರಂಪರೆಯನ್ನು ಉಳಿಸ್ಕೊಂಡು ಬಂದದ್ದಕ್ಕೆ ನಾವು ನೀವು ಇವತ್ತು ಎಷ್ಟೋ ಸುಭದ್ರವಾಗಿ ಬದಲಲಿಕ್ಕೆ ಸಾಧ್ಯ ಅಂತ ನಿರ್ಣಯವನ್ನು ಭಗವತ್ಪಾದರು ವೇದವ್ಯಾಸ ಅವತಾರದ ಬಗ್ಗೆ ಕೊಡ್ತಾರೆ. ಇದು ಒಂದು ಅಂಶ. ವೇದವ್ಯಾಸನ ಅಘಟಿತ ಘಟನಾ ಶಕ್ತಿಗೆ ಮತ್ತೊಂದು ಕಥೆ ಹೇಳ್ತಾರೆ. ಆ ಕಥೆಯು 10ನೇ ಅಧ್ಯಾಯದಲ್ಲಿ ಬಹಳ ಬಹಳ ಅದ್ಭುತವಾಗಿ ಬಂದಿದೆ. ಅವರು ಹೇಳ್ತಾರೆ, ಭಗವಂತ ಇಷ್ಟು ಕೆಲಸ ಎಲ್ಲ ಮಾಡ್ತಾನೆ, ಜ್ಞಾನವನ್ನು ಸ್ಥಾಪನೆ ಮಾಡ್ತಾನೆ, ಎಲ್ಲ ಕಡೆ ಹಬ್ಬಿಬಿಡ್ತು. ಅಚಿಂತ್ಯ ಶಕ್ತಿ ಇದ್ದದ್ರಿಂದ ಶಿಷ್ಯ ಪ್ರಶಿಷ್ಯರ ರೂಪದಲ್ಲಿ ಹಬ್ಬಿಬಿಡ್ತು. ಅದು ಹೇಗೆ ಅನ್ನೋದೊಂದು ವಿವರಣೆ ಕೊಡೋಣಂತೆ ಮುಂದೆ. ಅದರಲ್ಲಿ ಒಂದು ಅಚಿಂತ್ಯ ಶಕ್ತಿಯ ಕಥೆಯನ್ನು ಹೇಳ್ತಾರೆ. ಏನ್ ಕಥೆ ಅದು ಅಂದ್ರೆ, ವೇದವ್ಯಾಸರು ಒಮ್ಮೆ ಪ್ರಯಾಣ ಮಾಡ್ತಾ ಇದ್ರಂತೆ. ನಡೆದುಕೊಂಡು ಪ್ರಯಾಣ ಮಾಡ್ತಿದ್ದಾರೆ. ಮಾಡುವಾಗ ಈ ಹಿಂದಿನ ಕಾಲದಲ್ಲೆಲ್ಲ ರಸ್ತೆಯಲ್ಲಿ ಮಣ್ಣಿನ ರಸ್ತೆ, ಕೆಲವರು ರಥದಲ್ಲಿ ಪ್ರಯಾಣ, ಕುದುರೆಯಲ್ಲಿ ಪ್ರಯಾಣ, ಆನೆಯ ಪ್ರಯಾಣ, ಒಂಟೆಯ ಪ್ರಯಾಣ ಮಾಡ್ತಿದ್ರು. ಅದರಲ್ಲಿ ರಥದಲ್ಲಿ ಹೋಗೋರೆಲ್ಲ ಮಣ್ಣಿನ ರಸ್ತೆ ರಥ ಹೋದಾಗ ರಸ್ತೆಯಲ್ಲಿ ಅದರದ್ದೇ ಆದಂತಹ ಒಂದು ಮಾರ್ಗ ಬೀಳ್ತು. ಮತ್ತೆ ಅದೇ ಇನ್ನೊಂದು ರಥ ಬಂದು ಅದೇ ಮಾರ್ಗದಲ್ಲೇ ಹೋಗ್ತಾ ಇತ್ತು. ಆ ರಥ ಹೋಗಿ ಹೋಗಿಯೇ ಒಂದು ದಾರಿಯಾಗಿರ್ತದಲ್ಲ, ಆ ದಾರಿ
ಪ್ರಾಣಿಗಳೆಲ್ಲ ಸತ್ತೋಗಿರ್ತಾರೆ, ಬಹು ವೇಗದಲ್ಲಿ ಗಾಡಿ ಓಡಿಸಿರ್ತಾರೆ. ಹಾಗೆ ಅಲ್ಲಿ ಒಂದು ಕ್ರಿಮಿ ವ್ಯಾಸರ ಕಣ್ಣಿಗೆ ವ್ಯಾಸರ ಹೇಳ್ತಾರೆ, ಕ್ರಿಮಿಯನ್ನು ಎತ್ತಿ ತಂದು ರಸ್ತೆ ಮೇಲೆ ಹೋಗ್ತಾ ಇದ್ದಿ, ರಥಕ್ಕಿಂತ ಬಂದರೆ ನಿನ್ನ ಮೈ ಮೇಲೆ ಹಾದು ಹೋಗ್ತದೆ, ಸತ್ಯ ಹೋಗ್ತಿದ್ದಿ ನೀನು, ಅದಕ್ಕೆ ನಿನ್ನನ್ನ ಮೇಲೆ ಎತ್ತಿದ್ದೇನೆ. ಈಗಲಾದರೂ ಹೇಳ್ತೇನೆ, ಈ ಕೆಟ್ಟ ಶರೀರ ಕ್ರಿಮಿ ಶರೀರ ಇದರಲ್ಲಿ ಏನು ಸಾಧನೆ ಆಗಲ್ಲಪ್ಪ, ಈ ಶರೀರ ಬಿಟ್ಬಿಡು, ನಿನಗೆ ರಾಜನಾಗುವ ಯೋಗ ಇದೆ, ಹಾಗಾಗಿ ರಾಜನನ್ನು ಮಾಡ್ತೇನೆ ಮುಂದೆ, ಈ ಶರೀರ ಬಿಟ್ಬಿಡು ಅಂತ. ರಾಜನಾಗುವ ಯೋಗ ಇರುವ ಜೀವನಿಗೆ ಕ್ರಿಮಿ ಶರೀರ ಬಿಟ್ಬಿಡೋ, ನಿನ್ನ ರಾಜನನ್ನು ಮಾಡ್ತೀನಿ ಅಂತ ವ್ಯಾಸರು ಹೇಳಿದ. ಸಾಮಾನ್ಯವಾಗಿ ನಮಗೆ ಯಾರಾದರೂ ಹೇಳಿದ್ರೆ ಯೋಚಿಸಿ, ನಾಳೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳಿ ಈಗ ಇಷ್ಟನ್ನು ಬಿಟ್ಟು ಬಿಡ್ರಿ ಅಂದ್ರೆ ಮುಖ್ಯಮಂತ್ರಿನ ಯಾರು ಬೇಡ ಅಂತ ಒಡೆದು ಕಸಗೊಳ್ಳೋ ಕಾಲ ಇವತ್ತೆಲ್ಲ ಮುಖ್ಯಮಂತ್ರಿ ಪದವಿಯಿಂದ. ಅಂಥದ್ದು ರಾಜನಾಗುವ ಯೋಗ ಇದೆ ಅಂದ್ರೆ ಕ್ರಿಮಿ ಶರೀರ ಬಿಡಬೇಕು ಅಂದ್ಕೊಂಡೆ ಬಿಡಬೇಕ ಬೇಡ. ಆತ ಕ್ರಿಮಿ ಶರೀರದ ಮೇಲೆ ಭಾರಿ ಅಭಿಮಾನ. ವೇದವ್ಯಾಸ ಹೇಳ್ತಿದ್ದಾನೆ ಅಂತಂದ್ರೂ ಆತ ಆ ದೇಹ ಬಿಡ್ಲಿಕ್ಕೆ ಬೇಡ ಅಂತ. ವೇದವ್ಯಾಸರು ನೀವು ನಿಮ್ಮ ಬಗ್ಗೆ ಕೇಳಿದ್ದೇನೆ ನಾನು, ಜಗತ್ತಿಗೆಲ್ಲ ಜ್ಞಾನ ಹಂಚಿದವರು, ಮಹಾಭಾರತ ವೇದಗಳ ವಿಭಾಗ ಮಾಡಿದವರು, ನೀವೇ ನನಗೆ ಶರೀರ ಬಿಡುವಂತಿದ್ದೀರಿ, ನನಗೆ ಶರೀರ ಬಿಡೋ ಮನಸ್ಸಿಲ್ಲ, ಹೀಗೆ ರಾಜನು ಬೇಕಂದ್ರೆ ಮಾಡಿ ಅಂತ ಅವರಿಗೆ ಇವರು ಸವಾಲು ಹಾಕ್ತಾರೆ. ಕೆಲವರು ಇಂಥವ್ರು ಸಿಗ್ತಾರೆ, ಏನ್ ಮಾಡ್ಲಿಕ್ಕಾಗಲ್ಲ, ದೇವರು ಅಂತ ಸಹಿಸ್ಕೊಂಡಿದ್ದಾರೆ. ನಾವ್ಯಾರಾದ್ರೂ ಆಗಿದ್ರೆ ಒಂದು ಏಟ್ ಹಾಕಿ ನೀವು ರಾಜನೂ ಆಗಬೇಡ, ನೀವು ಕ್ರಿಮಿಯಾಗಿ ಇಲ್ಲೇ ಹೋಗ್ಬಿಡು ಅಂತ ಹೇಳಿ ಅಂದ್ರು. ಅಂದ್ರೆ ಅದು ದೇವರು ಭಕ್ತಾಪರಾಧ ಸಹಿಷ್ಣು, ಶರೀರದ ಮೇಲೆ ಅಭಿಮಾನ, ದೇಹ ಬಿಡ್ಲಿಕ್ಕೆ ಒಲ್ಲ ಅಂತಿದ್ದಾನೆ. ಯೋಗ ರಾಜನಾಗುವಂತಿದ್ರೆ ನನಗೆ ಸವಾಲು ಹಾಕ್ತೀಯ, ಬಾ ಮಾಡ್ತೇನೆ ಅಂತ ಹೇಳಿ ಭಗವಂತ ತೋರಿಸಿದಂತೆ ನಿನ್ನೆ ಸಿಂಹಾಸನದಲ್ಲಿ ಕೂರಿಸ್ತೇನೆ, ನನ್ನ ಶಕ್ತಿ ನೋಡ್ಬೇಕಂದ್ರೆ ಅಂತ ಹೇಳಿ ಋಷಿಗಳನ್ನು ಕರೆಸಿದ್ರು. ಸಿಂಹಾಸನದಲ್ಲಿ ಕೂಡಿಸಿ ಋಷಿಗಳನ್ನು ಕರೆಸಿ ಹೇಳ್ತಾರೆ, ಈಗಲೇ ಇವನಿಗೆ ಅಭಿಷೇಕ ಮಾಡಿ ರಾಜ ಅಂತ ಘೋಷಣೆ ಮಾಡಬೇಕು. ಆಯ್ತು, ಭಗವಂತನ ಮಾತು ಯಾರಿಲ್ಲ ಅಂತ ಋಷಿಗಳೆಲ್ಲ ತೀರ್ಥಾಭಿಮಾನಿಗಳ ಸನ್ನಿಧಿಗೆ ಹೋಗಿ ಕಲಶದಲ್ಲಿ ತೀರ್ಥಗಳನ್ನು ತಂದು ಅವನಿಗೆ ಅಭಿಷೇಕ ಮಾಡಿ ನೀವೇ ರಾಜ ಅಂತ ಘೋಷಣೆ ಮಾಡಿ ಅವನಿಗೆ ಕಪ್ಪ ಒಪ್ಪಿಸ್ಬೇಕು ಅಂತ ಎಲ್ಲರೂ ಕಪ್ಪ ಒಪ್ಪಿಸಿದ್ರು. ಎಲ್ಲರೂ ಅವನಿಗೆ ಶರಣಾಗಬೇಕು, ಶರಣಾದ್ರು, ಕ್ರಿಮಿನೇ ರಾಜ ಅಂತ ಘೋಷಣೆ ಆಯಿತು. ಇಷ್ಟು ಪರಿಯಿಂದ ರಾಜನಂತಾದಾಗ ಮನುಷ್ಯರ ಆಳ್ವಿಕೆಯಲ್ಲೂ ಅಂಥ ಆಳ್ವಿಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕ್ರಿಮಿ ಅಂಥ ಆಳ್ವಿಕೆ ನಡೆಸಬೇಕು. ಅವನು ಭಕ್ತ ಆದ್ರೆ ಕ್ರಿಮಿ ಆಗಿದ್ದಾನೆ. ರಾಜನಾಗೋ ಯೋಗ ದೇವರವನನ್ನು ಕ್ರಿಮಿ ಆದಾಗ ರಾಜನನ್ನು ಮಾಡಬೇಕು. ಇದಕ್ಕೆ ಅಚಿಂತ್ಯ ಶಕ್ತಿ ಅಂತ ಹೇಳಬೇಕೋ ಬೇಡವೋ? ಅನುಶಾಸನ ಪರ್ವದಲ್ಲಿ ಚರಿತ್ರೆಯನ್ನು ಹೇಳಿದ್ದಾರೆ ದಾಸರೇ. ಇದನ್ನೇ ದಾಸರು ಹೇಳುವಾಗ ರಾಜರು ಕೂಡ ಹೇಳ್ತಾರೆ, ರಾಜರಾಜ ಕ್ರಿಮಿಯಿಂದ ರಾಜ್ಯ ಆಳಿಸಿದೆ, ಜಗತ್ ಸ್ವಾಮಿ ಚರ್ಯವನಿ ತೋರಿಸಿದೆ, ವಿಮಲ ರೂಪನೆ ಕಮಲ ನಾಭನೆ ರಮೆಯ ರಸನೆ ರಮ್ಯ ರೂಪನೆ, ಮಮತೆಯಲ್ಲಿ ಕೊಡು ಕಾಮಿತಾಂತ ನಮಿಸುವೆನು ಹಯವದನ ಮೂರ್ತಿ, ಮಧ್ವಾಂತರ್ಗತ ವೇದ ವ್ಯಾಸ. ಕ್ರಿಮಿಯಿಂದ ರಾಜ್ಯ ಆಳಿಸಿದೆ ರಾಜನ, ಅಂಥ ಶಕ್ತಿ ವೇದವ್ಯಾಸದಲ್ಲಿದೆ. ಆಮೇಲೆ ಕ್ರಮವಾಗಿ ಆ ಶರೀರ ಬಿಟ್ಟಂತೆ, ಬಿಟ್ಟ ಮೇಲೆ ಮತ್ತೆ ವಿಪ್ರ ಆದ, ಒಬ್ಬ ವಿಪ್ರ ಜನ್ಮ ಬಂತು. ಆಗ ಅಧ್ಯಯನ ಮಾಡಿದ, ಜ್ಞಾನ ಕೊಟ್ಟರು, ಮುಕ್ತಿ ಕಳಿಸಿದ್ರು ಅಂತ ಅದು ಚರಿತ್ರೆಯನ್ನು ವಿವರಣೆ ಮಾಡ್ತಾರೆ ಮಹಾಭಾರತ. ಇಲ್ಲಿ ಸಂಗತಿಗಳನ್ನು ಹೇಳ್ತಾರೆ ಭಗವತ್ಪಾದ. ಕ್ರಿಮಿ ಆದ ಯಾಕೆ? ರಾಜನಾಗುವಂತೆ ಇದ್ದರೆ ಕ್ರಿಮಿ ಅಂತ ಜನ್ಮ ಬಂದಿತ್ತು ಯಾಕೆ ಅವರಿಗೆ? ಇವೆಲ್ಲ ನಮಗೆ ಸಂದೇಶ ಕೊಡುವ ಕಥೆ. ಆತ ದೊಡ್ಡ ಲೋಭಿ, ಲೋಭಾತ್ಸಕೀಟತ್ವಮುಪೇತ್ಯ ಕೃಷ್ಣ ಪ್ರಸಾದತಶ್ಚಾಶು ಬಭೂವ ರಾಜ.
ಬೇಕಾದಷ್ಟು ಶ್ರೀಮಂತರಾಗಿರ್ತಾರೆ, ಒಂದು ಪೈಸೆ ಇನ್ನೊಬ್ಬರಿಗೆ ದಕ್ಷಿಣೆ ಕೊಡಲ್ಲ, ದಾನ ಕೊಡಲ್ಲ. ಏನೋ ಮುಚ್ಚಿಡ್ತಾರೆ, ತಾವೇನು ತಗೊಂಡು ಹೋಗಲ್ಲ, ಬರ್ತದಲ್ಲ. ನಾವು ನೀವುಗಳೆಲ್ಲ ಶ್ರೀಮಂತಿಕೆ ಬಚ್ಚ ಹಾಕಿದ ಹಾಗೆ ಔದಾರ್ಯ ಮೆರೆಯೋದನ್ನು ಮರೆತು ಬಿಡ್ತೇವೆ. ಅವನಿಗೆ ಹಾಗಾಗಿ ಅತಿಲೋಭದಿಂದಲೇ ಅವನಿಗೆ ಪಾಪದಿಂದ ಅವನಿಗೆ ಕ್ರಿಮಿಜನ್ಮ ಬಂದಿದೆ. ಆದರೆ ರಾಜನಾಗೋ ಯೋಗ ಇದೆ ಅಂತ ವಿವರಣೆ ಮಾಡ್ತಾರೆ. ಹಿಂದಿನ ಜನ್ಮದಲ್ಲಿ ಆತ ಶ್ರೀಮಂತನಾದಾಗ ಅತಿ ಲೋಭ ಮಾಡಿದ್ರಿಂದ ಕ್ರಿಮಿ ಜನ್ಮ ಬಂದ್ರೆ ಭಗವಂತ ಅಂತ ಕ್ರಿಮಿ ಆದ್ರೇನು, ಪುಣ್ಯದಿಂದ ರಾಜನಾಗುವ ಯೋಗ ಅಂತೂ ಇದೆ. ಕ್ರಿಮಿ ಆದರೂ ಪರವಾಗಿಲ್ಲ, ಹಿಂದಿನ ಜನ್ಮದಲ್ಲಿ ಲೋಭ ಮಾಡಿದ್ದಾನೆ ಅಂತಾದರೂ ಪರವಾಗಿಲ್ಲ, ಅವನ ಯೋಗವನ್ನು ತಪ್ಪಿಸಲ್ಲ ಅಂತ ರಾಜನನ್ನು ಮಾಡಿಬಿಟ್ಟ. ಇದು ಭಗವಂತನ ಕಾರುಣ್ಯವನ್ನು ಹೇಳ್ತದೆ, ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್ ತವ ಕ್ಷಣೇ ದಾತುಮಹಂ ಸಮರ್ಥಃ. ಅಸ್ಮಿನ್ ಜನ್ಮನಿ ಮುಕ್ತಿಂ ದಾತುಂ ಅಹಂ ಸಮರ್ಥಃ. ಮೋಕ್ಷ ಕೊಡ್ಲಿಕ್ಕೆ ಸಮರ್ಥನಾಗಿದ್ದೇನೋ, ನೀನು ಈ ದೇಹ ಬಿಟ್ಟರೆ ಸಾಕು ಅಂತ ಹೇಳಿದ್ರೆ ದೇಹ ಬಿಡಲ್ಲ, ರಾಜನನ್ನು ಮಾಡು, ಮೋಕ್ಷ ಆಮೇಲೆ ನೋಡ್ಕೊಳ್ಳೋಣ ಅಂತ. ಯಾಕೆ ಸವಾಲ ಹೇಳ್ತಾನೆ? ಸರಿ ಅಂತ ಅವನು ರಾಜನನ್ನು ಮಾಡಿ ರಾಜನ ಯೋಗದ ಪ್ರಾರಬ್ಧವನ್ನು ಅನುಭವಿಸಿ ಮುಂದೆ ಮತ್ತೆ ತಥಾಪಿ ಸೀಮಾರ್ಥಮವಾಪ್ಯ ವಿಪ್ರತನು ವಿಮುಕ್ತೋ ಮಮ ಮತ್ಪ್ರಸಾದಾತ್. ಭವ ಮತ್ಪ್ರಸಾದ ಆಯ್ತು, ಮುಂದೆ ವಿಪ್ರನಾಗು, ಅಧ್ಯಯನಶೀಲನಾಗಿ ಜ್ಞಾನ ಪಡಿ, ನನ್ನ ಅನುಗ್ರಹದಿಂದ ಮುಕ್ತಿ ಪಡಿ ಅಂತ ಭಗವಂತ ಅವನಿಗೂ ಜ್ಞಾನ ಕೊಟ್ಟು ಮುಂದಿನ ಜನ್ಮದಲ್ಲಿ ಮುಕ್ತಿಗೆ ಕಳಿಸಿದ್ದಾನೆ ಎನ್ನುವ ಸಂಗತಿಯನ್ನ ಭಗವತ್ಪಾದರು ನಿರ್ಣಯಿಸಿಕೊಡ್ತಾರೆ ಅನುಶಾಸನ ಪರ್ವದ ಭಾಗಕ್ಕೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಚರಿತ್ರೆಯಲ್ಲಿ ಕಂಡುಕೊಳ್ಳಬೇಕಾದ ವಿಷಯಗಳು ಬಹಳ ಇದೆ. ಅದರ ಹಿಂದಿನ ಜನ್ಮದಲ್ಲಿ ಆತ ಏನಾಗಿದ್ದ, ಅವನು ಶೂದ್ರನಾಗಿದ್ದ ಅಂತ ಆಗುತ್ತೆ ಮಹಾಭಾರತ. ಅತ್ಯಂತ ದೇಹಂ ನೃಪತಿಂ ಚಕಾರ ಪುರಾ ಸ್ವಭಕ್ತಂ ವೃಷಭಂ ಸುಲುಬ್ಧಂ. ವೃಷಭ ಅಂದ್ರೆ ಶೂದ್ರ ಅಂತ. ಶೂದ್ರನಾಗಿ ಲೋಭಿಯಾದ, ಲೋಭ ಮಾಡಿದ್ದಕ್ಕೆ ಕ್ರಿಮಿಯಾದ, ಕ್ರಿಮಿಯಾದರೂ ವೇದವ್ಯಾಸರ ಅನುಗ್ರಹದಿಂದ ರಾಜನಾದ, ರಾಜನಾದ ಮೇಲೆ ಕ್ರಿಮಿ ದೇಹ ಬಿಟ್ಟ, ಆಮೇಲೆ ವಿಪ್ರನಾದ, ಆಮೇಲೆ ಮುಕ್ತಿಗೂ ಹೋದ. ಇಷ್ಟ ಕಥೆ. ಶೂದ್ರನಾದದ್ದು, ಕ್ರಿಮಿಯಾದದ್ದು, ಕ್ರಿಮಿಯಾದಾಗಲೇ ರಾಜನಾದದ್ದು, ರಾಜನಾಗಿ ಅನುಭವಿಸಿದ್ದು ಸುಖವನ್ನ, ಆ ಪದವಿಯನ್ನ ವಿಪ್ರನು ಆದದ್ದು, ಆಮೇಲೆ ಮುಕ್ತಿಗೆ ಹೋದದ್ದು ಅಂತ ಇಷ್ಟ ಕಥೆ. ಈಗ ಹೇಳಿ ಯೋಚಿಸಬೇಕಾದ ಸಂಗತಿ, ಲೋಭಿಯಾದ ತಪ್ಪಿಗೆ ಕ್ರಿಮಿಯಾಗಿ, ಆದರೆ ಶೂದ್ರನಾದಾಗ ಶ್ರೀಮಂತನಾಗಿದ್ದ ಅಂತ ಮಾಹಿತಿ ಮಹಾಭಾರತ ಕೊಡ್ತದೋ ಇಲ್ಲೋ. ಹಾಗಾದ್ರೆ ಈಗಿನ ಕಾಲದಲ್ಲಿ ಶೂದ್ರ ಅಂತ ಕೂಡಲೇ ಬಡವ ಅಂತ ಯಾಕೆ ಅವರನ್ನು ಪರಿಚಯಿಸುವ ನೆಪ ಮಾಡ್ತಿದ್ದಾರೆ ಪ್ರಗತಿ ಪರಿಚಯಿತರು? ಯೋಚಿಸಬೇಕು. ಹಿಂದೆಲ್ಲ ಶೂದ್ರರು ಬಡವರೇ ಆಗಿದ್ರು ಅನ್ನೋದು ತಪ್ಪು. ಬ್ರಾಹ್ಮಣ ಯಾವಾಗಲೂ ಬಡವರೇ ಆಗಿದ್ದ, ಅದು ತಪ್ಪು. ಕಾಲದ ಇತಿಹಾಸದ ಗರ್ಭದೊಳಗೆ ಎಲ್ಲರೂ ಶ್ರೀಮಂತರಾದದ್ದು ಇದೆ, ಎಲ್ಲ ವರ್ಗದಲ್ಲೂ ಬಡವರಾದವರು ಇದ್ದಾರೆ. ಈ ಬರೆದಿರೋರು ಇದ್ದಾರಲ್ಲ, ಆಮೇಲೆ ಪಠ್ಯ ಪುಸ್ತಕವನ್ನ ಅವರು ಸಮಾಜವನ್ನು ಮೋಸ ಮಾಡ್ತಿದ್ದಾರೆ ಅಂತ ವಿಮರ್ಶೆ ಮಾಡಬೇಕಾಗಿದೆ. ಹಾಗಾಗಿ ಬಡತನಕ್ಕೆ ಜಾತಿ, ಸಿರಿತನಕ್ಕೆ ಜಾತಿ ವ್ಯವಸ್ಥೆಗಳು ಮುಖ್ಯ ಆಗಿಲ್ಲ. ಇಲ್ಲಿ ಇವನು ಕ್ರಿಮಿಯಾಗಲಿಕ್ಕೆ ಹಿಂದಿನ ಜನ್ಮದಲ್ಲಿ ಶೂದ್ರನಾದದ ಕಾರಣ ಅಲ್ಲ, ಭಗವತ್ಪಾದರು ಸ್ಪಷ್ಟಪಡಿಸಿದ್ರು ಲೋಭಿಯಾದದ ಕಾರಣ. ಹಾಗಾಗಿ ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿಯೂ ಅತಿ ಲೋಭ ಮಾಡಿದ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವನು ಕ್ರಿಮಿಯಾಗಿ ಬಿಡ್ತಾನೆ ಅಂತ ಅರ್ಥ. ಆದರೆ ಯೋಚಿಸಬೇಕು ಇದನ್ನೆಲ್ಲ. ಹಾಗಾಗಿ ಜಾತಿಯ ವಿಶ್ಲೇಷಣೆಗಳ ಹೆಸರಿನಲ್ಲಿ ಸಮಾಜವನ್ನು ಒಡೆಯೋ ಕೆಲಸ ನಾವು ಮಾಡಬಾರದು. ಬಡತನ ಸಿರಿತನಗಳು ಜಾತಿಯನ್ನು ಅವಲಂಬಿಸಿ ಬರೋದಲ್ಲ, ಅವನೊಳಗಿರುವ ಕಾಮ, ಕ್ರೋಧ, ಲೋಭ, ಮೋಹವನ್ನು ಅವಲಂಬಿಸಿ ಮನುಷ್ಯನಿಗೆ ಏರಿಡುತ್ತಲೇ ಹೊರತು ಯಾವ ಜಾತಿ ಯಾವ ಕುಲದವನಾದರೆ ಏನು ಅನ್ನೋ ಸಂಗತಿಯನ್ನ ಸ್ಪಷ್ಟವಾಗಿ ಸಂಧಾನ ಮಾಡಿ ಕ್ರಿಮಿಯನ್ನೇ ರಾಜನನ್ನು ಮಾಡ್ತೀನಿ ಅಂತ ತೋರಿಸಿದ ಈ ಸಂಗತಿಯು ಮುಂದಿನ ಕಲಿಯುಗಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ. ಇವತ್ತು ರಾಜರು ಇವರೇ ಆಗಬೇಕು ಅಂತಿಲ್ಲ, ದೇವರ ವಿಶೇಷ ಅನುಗ್ರಹ ಆದರೆ ಎಂಥವರೂ ರಾಜರಾಗಬಹುದು ಅನ್ನಬೇಕು ಈ ಘಟನೆ ಸಂದೇಶದಾಯಕವಾಗಿದೆ.
ಹೀಗೆ ಸಾಕಷ್ಟು ಸಂದೇಶಗಳನ್ನು ಈ ಕಥೆಯಲ್ಲಿ ಚಿಂತನೆ ಮಾಡಬಹುದಾಗಿದೆ. ಇನ್ನೊಂದು ಮುಂದುವರೆದ ಭಾಗ, ಭಗವಂತ ದೇಹನೇ ಬಿಡಲ್ಲ ಅಂತ ಹಠ ಮಾಡಿದವನಿಗೆ ಅದೇ ದೇಹದಲ್ಲೇ ರಾಜನನ್ನಾಗಿ ಮಾಡಿ ಅವನನ್ನು ಬೆಳೆಸಿದ ಅಂದ್ರೆ ಇದು ನಮಗೆ ಕೊಡುವ ಮತ್ತೊಂದು ಸಂಗತಿ. ದೇವರ ಅನುಗ್ರಹ ಒಂದಾದ್ರೆ ಯಾವ ಜನ್ಮದಲ್ಲಿ ಆದರೂ ಮನುಷ್ಯ ಯಾವ ದೇಹದಲ್ಲಿ ಆದರೂ ಅನುಗ್ರಹ ಅಂದ್ರೆ ಬೆಳೆಯಲಿಕ್ಕೆ ಅವಕಾಶ ಇದೆ. ಈ ಚರಿತ್ರೆ ಒಂದು ಕಡೆ. ಮತ್ತೊಂದು ಚರಿತ್ರೆಯನ್ನು ಹೇಳ್ತಾರೆ, ಅದನ್ನೊಂದು ಹೇಳಿ ಮುಕ್ತಾಯ ಮಾಡೋಣ. ವೇದವ್ಯಾಸರು ವಿವಾಹ ಮಾಡಿಕೊಳ್ಳಿಲ್ಲ. ಅವರಿಗೆ ಹೆಣ್ಣನ್ನು ನೋಡಿದರೆ ಕಾಮಾದಿಗಳಿರಲಿಲ್ಲ. ಅವರು ಸಾಮಾನ್ಯ ಪುರುಷರಂತೆ ಯಾರನ್ನೋ ನೋಡಿದ್ರು, ಅವರಿಗೆ ಅವರ ಮೇಲೆ ಆಸೆ ಆಯಿತು. ಅಲ್ಲೇ ಒಂದು ಮಗು ಹುಟ್ಟಿಬಿಡ್ತು. ಅವರನ್ನೇ ಕರೆದು ನಿನಗೆಲ್ಲ ಪುರಾಣ ಹೇಳ್ತೀನಪ್ಪ ಅಂತ ಉಪದೇಶ ಮಾಡಿ ಮುಂದೆ ನೀನು ಭಾಗವತದ ಪ್ರವಕ್ತರ ಆಗುವಂತ ಶುಕ ಅನ್ನೋದನ್ನು ಕಳಿಸಿದ್ರು ಅಂತ ಒಂದು ಕಥೆ ಈಗ ಬರೆದಿಟ್ಟಿದ್ದಾರೆ ಕೆಲವರು. ಅದಕ್ಕೆ ಭಗವತ್ಪಾದರು ಅದನ್ನು ನಿರ್ಣಯಿಸ್ತಾರೆ. ವೇದವ್ಯಾಸರು ರುದ್ರದೇವರನ್ನು ತಮ್ಮ ಮಗನನ್ನಾಗಿ ಮಾಡಿಕೊಂಡ್ರು ಅಂತ ಕಥೆ ಹೇಳ್ತಿದ್ದಾರೆ. ಹೀಗಾಗಿ ಶೈವರಿಗೂ ಬಹಳ, ವೈಷ್ಣವರಿಗೂ ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾದ ಕಥೆ ಇದು. ಶಿವಭಕ್ತರು ವಿಷ್ಣು ಭಕ್ತರು ಅನ್ನೋ ಇದು ಭಾಗ ಇದೆ ಇವತ್ತು ಪ್ರಭೇದ ಸಮಾಜದೊಳಗೆ. ಇದು ಏಕಮುಖವಾಗಿ ನಡೆದ್ರೆ ಸಮಾಜದಲ್ಲಿ ಇನ್ನಿಷ್ಟು ಏಳಿಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಸಂದರ್ಭ ಹೀಗೆ ಬಂತು ಅಂತ ವಿವರಣೆ ಮಾಡ್ತಾರೆ. ಒಂದ್ಸಲಿ ವ್ಯಾಸರು ಅರಳಿ ಮಥನ ಮಾಡ್ತಾ ಕೂತಿದ್ರು. ಹಿಂದಿನ ಕಾಲದಲ್ಲಿ ಬೆಂಕಿ ಅರಳಿ ಮಥನದಿಂದಲೇ ತೆಗಿತಾ ಇತ್ತು. ಈಗಲೂ ಅಲ್ಲಲ್ಲಿ ಯಾರೇ ಯಜ್ಞಗಳು ನಡೆದಾಗ ಅರಳಿ ಮಥನ ಮಾಡೋದನ್ನು ನೋಡ್ತೇವೆ. ವ್ಯಾಸರು ಅರಳಿ ಮಥನ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೇನೆ ಅರಳಿ ಮಥನದಿಂದ ಹುಟ್ಟಬೇಕಾದ ಅಗ್ನಿಯ ಸ್ಥಾನದಲ್ಲಿ ಒಂದು ಮಗು ಹುಟ್ಟಿಬಿಟ್ಟು. ಯಾರ ಮಗು? ಸ್ವಯಂ ರುದ್ರದೇವರೇ ವೇದವ್ಯಾಸರ ಮಗನಾಗಿ ಬಂದಿದ್ದಾನೆ. ಯಾಕೆ ಮಗನಾಗಿ ಬಂದಿದ್ದಾನೆ ಅಂದ್ರೆ ವೇದವ್ಯಾಸರೇ ಶಿವನನ್ನು ಕುರಿತು ತಪಸ್ಸು ಮಾಡಿದ್ರು ಇತಿಹಾಸದಲ್ಲಿದೆ. ಇತಿಹಾಸ ಹೇಗೆ ಹೇಳ್ತದೆ, ಅವುಗಳ ಹಿಂದೆ ಪ್ರಮಾಣಗಳು ಏನಿದ್ದಾರೆ ನೋಡಿ ನಿರ್ಣಯಿಸಿಕೊಳ್ಬೇಕು. ವ್ಯಾಸರು ಶಿವನನ್ನು ಕುರಿತು ತಪಸ್ಸು ಮಾಡಿದ್ರು. ಸರಿ, ತಪಸ್ಸು ಮಾಡಿದಾಗ ಶಿವ ಪ್ರಕಟನಾದ. ಏನು ಬರಬೇಕು? ನೀನೇ ಮಗನಾಗಿ ಬರಬೇಕು ಅಂತ ಕೇಳ್ಕೊಂಡ್ರು. ಆಗಲಿ ಅಂತ ರುದ್ರದೇವರು ಮಗನಾಗಿ ಬರ್ತೇನೆ ಅಂತ ಹೊರ ಹೋಗೋದಕ್ಕೆ ಅರಳಿ ಮಥನ ಮಾಡುವಾಗ ಅಗ್ನಿಯ ಸ್ಥಾನದಲ್ಲಿ ಶಿವ ಮಗನಾಗಿ ಬಂದ ಅಂತ ಕಥೆ. ಅದೇ ಸಂದರ್ಭದಲ್ಲಿ ಅಪ್ಸರೆಯ ಲೋಕದಿಂದ ಒಬ್ಬಳ ಅಪ್ಸರೆ, ಅವಳ ಹೆಸರು ಘೃತಾಚಿ ಅಂತ. ಅವಳು ಹೆಣ್ಣು ಗಿಳಿಯ ರೂಪ ತಗೊಂಡು ವೇದವ್ಯಾಸರ ಮುಂದೆ ಬಂದಿದ್ದಾಳೆ. ವ್ಯಾಸರ ಮುಂದೆ ಕೈ ಮುಗಿದು ಹೆಣ್ಣು ಗಿಳಿಯ ರೂಪದಲ್ಲಿ ಬಂದಿದ್ದಾಳೆ. ಕೈ ಮುಗಿದು ನಿಂತಿದ್ದಾಳೆ. ಏನ್ ಬೇಕು? ಭಗವಂತ ಕೇಳ್ತಿದ್ದಾನೆ, ಏನ್ ಬೇಕು ವರ? ಏನೆಲ್ಲ ಹುಟ್ಟಿದಂತಹ ಮಗುವಿಗೆ ನನ್ನಂತೆ ಹೆಸರು ಬರಲಿ ಕೇಳ್ಕೊಂಡ. ಸರ್ವಜ್ಞನಾದ ವೇದವ್ಯಾಸ ಘೃತಾಚಿ ಒಬ್ಬರು ಭಕ್ತರು, ಅವಳ ಅಪೇಕ್ಷೆಯಂತೆ ಹುಟ್ಟಿದ ಮಗುವಿಗೆ ಶುಕ ಅಂತ ನಾಮಕರಣ ಮಾಡಿದ್ರು. ಸಂಸ್ಕೃತದಲ್ಲಿ ಹೆಣ್ಣು ಗಿಳಿಗೆ ಶುಕಿ ಅಂತ ಕರೀತಾರೆ, ಗಂಡು ಗಿಳಿಗೆ ಶುಕ ಅಂತ ಕರೀತಾರೆ. ಹೆಣ್ಣು ಗಿಳಿಯಾಗಿ ಬಂದು ಪ್ರಾರ್ಥಿಸಿದವರಿಗೆ ವರ ಕೊಡಬೇಕು ಅಂತ ವರ ಕೊಟ್ಟ ಕೂಡಲೇ ಶುಕ ಅಂತ ನಾಮಕರಣ ಮಾಡಿದ್ದಾರೆ. ಇಷ್ಟು ನಡೆದು ಶುಕಾಚಾರ್ಯರು ಸ್ವಯಂ ರುದ್ರ ಶಂಕರನೇ ಬಂದಿದ್ದಾನೆ, ಮಹಾನುಭಾವ. ಅವರು ಯಾವ ರೀತಿಯಿಂದ ಗರ್ಭವಾಸನೆ ಮಾಡಲಿಲ್ಲ. ಅರಳಿ ಮಥನ ಮಾಡಿದ ಅಗ್ನಿ ಎಷ್ಟು ಪರಿಶುದ್ಧವೋ, ಭೂಮಿಗೆ ಬಂದ ರುದ್ರರು ಶುಕಾಚಾರ್ಯರಾಗ ಅಷ್ಟೇ ಪರಿಶುದ್ಧರಾಗಿ ಬಂದಿದ್ದಾರೆ. ರುದ್ರನೇ ಶಂಕರನೇ ಬಂದಿದ್ದಾರೆ. ಇಂಥ ಶಂಕರನ ಬಗ್ಗೆ ವೇದವ್ಯಾಸರಿಗೆ ಕಾಮ ಇತ್ತು, ಯಾರನ್ನೋ ನೋಡಿ ಪವಿತ್ರರಾಗಿ ಮಗು ಹುಟ್ಟಿತ್ತು ಅಂತ ಕಥೆ ಬರಬೇಕಿದ್ರೆ ಇದು ಅಪಚಾರ ಅಲ್ಲದೆ ಶಂಕರನಿಗೆ ಮಾಡುವ ಅಪಚಾರ. ಹಾಗಾಗಿ ಸ್ವಯಂ ಶಿವ ಶುಕನಾಗಿ ತಂದಿಲ್ಲ. ಇಷ್ಟು ಕಥೆಯನ್ನ ಭಗವತ್ಪಾದರು ನಿರ್ಣಯಿಸಿ ಹೇಳ್ತಾರೆ. ಭಗವಂತ ಮೋಹಗೊಳಿಸ್ತಾನೆ ದೈತ್ಯರನ್ನ, ಅಸುರರನ್ನ. ಆಗ ಅವನಿಗೆ ಕಾಮ ಇಲ್ಲ, ಅಲ್ಲಿ ಹುಟ್ಟಿದಂತಹ ಶಿವನಿಗೆ ಗರ್ಭವಾಸ ಇಲ್ಲ. ಸ್ವಯಂ ಶುಕ ವ್ಯಾಸರ ಮಗನಾಗಿ ಬಂದಿದ್ದಷ್ಟೇ ಹೊರತು ತಪ್ಪಾಗಿ ಇದನ್ನು ವ್ಯಾಖ್ಯಾನ ಮಾಡಬೇಡಿ.
ಪಿಶಾಚಿ ಬಂದದ್ದಕ್ಕೆ ಶುಕ ಅನ್ನುವಂತಹ ನಾಮ ಬರಲಿಕ್ಕೆ ಕಾರಣ ಆಗಿದೆ. ಈ ರೀತಿ ಚರಿತ್ರೆಯನ್ನು ಚಿಂತನೆ ಮಾಡಿದ್ರಿ. ನಮ್ಮ ಭಾಗ್ಯ ಇವತ್ತು ಜಗತ್ತಿಗೆಲ್ಲ ಭಾಗವತ ಹೇಳಿದವರು ಶುಕಾಚಾರ್ಯರು ಅಂತ ಕಥೆ ಹೇಳ್ತೇವೆ. ವೇದವ್ಯಾಸರ ಮಗನಾಗಿ ಸ್ವಯಂ ಶಿವನೇ ಹುಟ್ಟಿ ಬಂದಿದ್ದಾನೆ ಅಂತ ಮಾಹಿತಿ ಕೊಟ್ಟದ್ದು ಭಗವತ್ಪಾದರು. ಇನ್ನೊಂದು ವಿಷಯ ಹೇಳ್ತಾರೆ ಮಹಾನುಭಾವರು ರಾಜರು. ಹೆಣ್ಣು ಗಿಳಿ ರೂಪ ತಗೊಂಡು ಅಪ್ಸರೆ ಬಂದ್ರೆ ಮನುಷ್ಯರಿಗೆ ಕಾಮ ಹುಟ್ಟಲ್ಲ. ಮನುಷ್ಯರಿಗೆ ಹುಟ್ಟಲ್ಲ ಕಾಮ. ಇನ್ನು ವೇದವ್ಯಾಸರಿಗೆ ಹೆಣ್ಣು ಗಿಳಿಗೆ ನೋಡಿದ ಕೂಡಲೇ ಕಾಮ ಹುಟ್ಟು ಅಂತ ಕಥೆ ಬರಬೇಕಲ್ಲ, ಬುದ್ಧಿವಂತರಾಗಬೇಕು, ದಾಟರಾಗಬೇಕು ಅಂತ ಹೇಳಿದ್ರು. ಆದರೆ ನೋಡಿ, ಇತಿಹಾಸಗಳ ಸಂಶೋಧನೆ ಮಾಡುವ ಹೆಸರಿನಲ್ಲಿ ಪುರಾಣ ಕರ್ತೃಗಳನ್ನ, ಪುರಾಣ ವಸ್ತ್ರಗಳನ್ನ ವ್ಯಭಿಚಾರದಿಂದ ಹುಟ್ಟಿರುವಂತ ಸಂಸ್ಕೃತ ಶ್ಲೋಕ ಮಾಡಿದ್ರಲ್ಲ, ಅವರಿಗೆ ಹೇಳೋಣ. ಪುರಾಣಕರ್ತ ವ್ಯಭಿಚಾರ ಜಾತಃ, ಪುರಾಣ ವಕ್ತ ವ್ಯಭಿಚಾರ ಜಾತಃ ಅಂತ ಒಬ್ಬ ಸಂಸ್ಕೃತ ಪಂಡಿತ ಮಾಡಿದ ಕುಶೋದ್ಯ. ಅದಕ್ಕೆ ಇತಿಹಾಸಗಳನ್ನು ಅರ್ಥೈಸಿಕೊಳ್ಳುವವರು ಎಚ್ಚರ ಇರಲಿ ಅಂತ ಭಗವತ್ಪಾದರು ಬೇರೆ ಬೇರೆ ಪುರಾಣಗಳನ್ನ, ಇತಿಹಾಸವನ್ನು ಅವಲೋಕಿಸಿ ವ್ಯಾಸಾವತಾರ ಮತ್ತು ಶುಕಾವತಾರ ಎರಡೂ ಕೂಡ ಪರಿಶುದ್ಧವಾಗಿ ಇದೆ. ಅವರ ವ್ಯಕ್ತಿತ್ವ ಅಸಹ್ಯ ಪಡುವಂತಹದ್ದಲ್ಲ. ಅವರ ಹುಟ್ಟು ನಮ್ಮಿಮ್ಮಂತೆ ಸಾಮಾನ್ಯದಂತೂ ಅಲ್ಲ. ಅವರು ಜಗತ್ತಿಗೆ ಕೊಟ್ಟ ಜ್ಞಾನವೂ ಕೂಡ ಆ ಕಾರಣದಿಂದಲೇ ಅಸಾಮಾನ್ಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹುಟ್ಟೇ ಇಷ್ಟು ರೋಚಕವಾಗಿದೆ, ಅದ್ಭುತವಾಗಿದೆ ಅಂತ ವ್ಯಾಖ್ಯಾನಿಸ್ತಾರೆ. ಇಂಥ ವೇದವ್ಯಾಸ ಅವತಾರದ ಚರಿತ್ರೆಯ ಬಗ್ಗೆ ಇವತ್ತು